ಇದು ಆರ್ ವೇಸ್ಟ್ ಪೇಟ್ ವಿಶೇಷ ಸ್ಟೋರಿ 2. ನಾನು ರಮಾಕಾಂತ್. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು, ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿಗಳು, ಮುಖ್ಯ ನ್ಯಾಯಮೂರ್ತಿಗಳು, ಇವರನ್ನು ನಾವು ಇವತ್ತು ನೆನೆಯಲೇಬೇಕಾಗತ್ತೆ, ಇವರನ್ನು ಸ್ಮರಿಸಿಕೊಳ್ಳಲೇಬೇಕಾಗತ್ತೆ. ನಿನ್ನೆ ಕೂಡ ಇವ್ರ ಬಗ್ಗೆ ನಾವು ಪ್ರಸ್ತಾಪವನ್ನು ಮಾಡಿದ್ವಿ. ಈ ದೇಶದಲ್ಲಿ ಇವತ್ತು ಯಾರಿಗಾದರೂ ಒಂದು ಫ್ರೀ ವ್ಯಾಕ್ಸಿನ್ ಅಂತ ಅನೌನ್ಸ್ ಆಗಿದ್ದರೆ, ಆಮ್ಲಜನಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅನೌನ್ಸ್ಮೆಂಟ್ ಬಂದಿದ್ದರೆ, ಕ್ರಮಗಳು ಆಗಿದ್ದರೆ, ರೋಗಿಗಳಿಗೆ ಚಿಕಿತ್ಸೆ ಕೊಡಿ ಅಂತ ಯಾರಾದರೂ ಹೇಳಿದರೆ, ಸತ್ತವರಿಗೆ ಪರಿಹಾರ ಯಾಕೆ ಕೊಟ್ಟಿಲ್ಲ ಅಂತ ಚಾಟಿ ಬೇಯಿಸಿದ್ರೆ, ಚುನಾವಣಾ ಆಯೋಗವನ್ನು ತರಾಟೆಗೆ ತೆಗೆದುಕೊಂಡು ಮೃತಪಟ್ಟಂತಹ ಚುನಾವಣಾ ಸಿಬ್ಬಂದಿ ಶಿಕ್ಷಕರಿಗೆ ಪರಿಹಾರ 30 ಲಕ್ಷ ಕೊಡಬೇಕು ಅಂತ ಆರ್ಡರ್ ಮಾಡಿದರೆ, ಅದು ಈ ದೇಶದ ಹೆಮ್ಮೆಯ ನಮ್ಮೆಲ್ಲರ ನ್ಯಾಯಾಂಗ ವ್ಯವಸ್ಥೆ. ವೀಕ್ಷಕರೇ, ಒಂದು ಮಾತು ಹೇಳ್ತೀನಿ ನಾನು, ನೀವು ಯಾರೇ ಆಗಲಿ, ಇವತ್ತಿನಿಂದ ನಿನ್ನೆಯಿಂದನೋ ನನಗೆ ಗೊತ್ತಿಲ್ಲ, ಇನ್ನು ಮುಂದೆ ನೀವು ದೇವರಿಗೆ ಪೂಜೆ ಮಾಡಬೇಕಾದ್ರೆ ನಿಮ್ಮ ಪ್ರಾರ್ಥನೆಯಲ್ಲಿ, ನಿಮ್ಮ ಪ್ರೇಯರ್ಗಳಲ್ಲಿ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯ ನ್ಯಾಯಮೂರ್ತಿಗಳಿರಲಿ, ನ್ಯಾಯವಾದಿಗಳಿರಲಿ, ನಿಮ್ಮಿಡೀ ಪ್ರಾರ್ಥನೆಯ ಒಂದು ಭಾಗದಲ್ಲಿ ದೇಶದ ನ್ಯಾಯಮೂರ್ತಿಗಳು, ನ್ಯಾಯಾಧೀಶರು, ನ್ಯಾಯವಾದಿಗಳಿರಲಿ ಅಂತ TV5 ಕನ್ನಡದ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಕಾರಣ ಇದೆ, ಇವತ್ತಿಗೆ ಅವರು ಕಣ್ಣು ಬಿಟ್ಬಿಟ್ರೆ ಕೊರೋನಾ ವೈರಸ್ ಢಮಾರ್, ಇವರ ಚೀನಾ ಕಡೆ ನೋಡಿಬಿಟ್ರೆ ಚೀನಾ ತತ್ತರಿಸಿ ಹೋಗ್ತಾ ಇದೆ, ಇವರು ಆಮ್ಲಜನಕ ಕಡೆ ಹೇಳಿಬಿಟ್ರೆ ಇಮ್ಮಿಡಿಯೇಟ್ ಆಮ್ಲಜನಕ ಬಂದುಬಿಡುತ್ತೆ, ಇವರು ಆ ಸ್ಟೇಟ್ ಕಡೆ ನೋಡಿದ್ರೆ ಸಾಕು ಅಲ್ಲೊಂದು ದೊಡ್ಡ ಪ್ಲಾನ್ ಮಾಡ್ತಾ ಇದ್ದಾರೆ, ಹೀಗೆಲ್ಲ ಅನೇಕರು ಮಾತನಾಡ್ತಾ ಒಂದು ಮಂಕು ಬೂದಿಯನ್ನು ಎರಚಿಬಿಟ್ಟಿದ್ದಾರೆ. ಯಾವ ಜನನಾಯಕರು ಕಂಡುಬಿಟ್ರು ಕೊರೋನಾ ವೈರಸ್ ಹೋಗಿಲ್ಲ, ಯಾವ ಆಮ್ಲಜನಕದ ಸಿಲಿಂಡರ್ ಇವರ ನೀತಿಗಳಿಗೆ ನಮಗೆ ಬಂದುಬಿಟ್ಟಿಲ್ಲ, ಯಾವ ವ್ಯಾಕ್ಸಿನ್ ಕೂಡ ಹೃದಯಾಂತರಾಳದ ಕಾಳಜಿಯಿಂದ ಬಂದಿಲ್ಲ, ಯಾವ ಔಷಧಿ ಕೂಡ ಕೋರ್ಟ್ ಹೇಳದೆ ವಿತರಿಸಲಾಗಿಲ್ಲ. ಆ ಪರಿಸ್ಥಿತಿಯಲ್ಲಿ ನಾವು ಇದ್ದುಬಿಟ್ವಿ. ಸರಿ ಸುಮಾರು 2 ತಿಂಗಳು ಜೀವಂತ ನರಕವನ್ನು ಭಾರತದ ಅನೇಕ ಕುಟುಂಬಗಳು ನೋಡಿವೆ. ಸರಿಸುಮಾರಾಗಿ 3 ರಿಂದ 4 ಲಕ್ಷ ಜನ ಜೀವ ಚೆಲ್ಲಿದ್ದಾರೆ. ಏನಕ್ಕೆ? ವ್ಯಾಕ್ಸಿನ್ ನಮ್ಮ ದೇಶದಲ್ಲೇ 2 ಕಂಪನಿ ಉತ್ಪಾದನೆ ಮಾಡಿದ್ವು. ಹೌದು, 1 ವರ್ಷದ ನೋಡಿದ್ದೀವಿ ಅದನ್ನು ನಾವು. ಸರಿಸುಮಾರಾಗಿ 7 ಬೇರೆ ಬೇರೆ ಕಂಪನಿಗಳ ಕಡೆಯಿಂದ ವ್ಯಾಕ್ಸಿನ್ ಉತ್ಪಾದಿಸುವ, ವ್ಯಾಕ್ಸಿನ್ ತರಿಸುವ ಅಥವಾ ಆಮದು ಮಾಡಿಕೊಳ್ಳುವ ಕೆಲಸ ನಮ್ಮಲ್ಲಿ ಆಗ್ತಾ ಇದೆ. ಏನು ಮಾಡಿದ್ವಿ ನಾವು? ವ್ಯಾಕ್ಸಿನ್ ವಿಚಾರದಲ್ಲಿ ರಾಜಕಾರಣ ಮಾಡಿಕೊಂಡು ಕುಳಿತ್ವಿ, ವಿಶ್ವಕಾರಣ ನೋಡಿಕೊಂಡು ನಾವು ಕುಳಿತಿದ್ವಿ. ಯಾವುದನ್ನು ಮೊದಲಿಗೆ ಯಾವ ದೇಶಕ್ಕೆ ಎಷ್ಟು ಮಾರಬೇಕು, ನಾವು ಯಾವ ದೇಶಕ್ಕೆ ನಾವು ದಾನ ಕೊಡಬೇಕು, ಯಾವ ರಾಜ್ಯದಲ್ಲಿ ಚುನಾವಣೆ ಇದೆ, ಬಿಹಾರಕ್ಕೆ ಫಸ್ಟ್ ಕೊಡೋಣವಾ, ತಮಿಳುನಾಡಿಗೆ ಫಸ್ಟ್ ಕೊಡೋಣವಾ, ವೆಸ್ಟ್ ಬೆಂಗಾಲ್ ಕಥೆ ಏನು ಮಾಡೋಣವಾ, ಚುನಾವಣಾ ರಾಜ್ಯಗಳು ಯಾವುದಿದೆಯೋ, ಕೇಂದ್ರಾಡಳಿತ ಪ್ರದೇಶ ಯಾವುದಿದೆಯೋ ಆ ಕಡೆ ಫೋಕಸ್ ಮಾಡೋಣವಾ. ಮೊದಲಿಗೆ ಅವರಲ್ಲಿ ಆದ್ಯತೆ ಯಾರು, ಮೊದಲು ಯಾರು ಬದುಕಬೇಕು? ಕೊರೋನಾ ಫ್ರಂಟ್ ಲೈನ್ ವಾರಿಯರ್ಸ್. ಎಸ್, ಕೊಡಬೇಕಾಗಿತ್ತು ನಿಜ. ಆದರೆ ಅದರೊಂದಿಗೇನೆ ಜನಗಳಿಗೂ ಕೊಡುವಷ್ಟು ವ್ಯಾಕ್ಸಿನ್ ಉತ್ಪಾದನೆ ನಮ್ಮಲ್ಲಿ ಇರಬೇಕಾದ್ರೆ ಯಾಕೆ ನಾವು ಮೀನಾಮೇಷ ಎಣಿಸ್ಕೊಂಡು ಕುಳಿತುಕೊಳ್ಬೇಕಾಯಿತು? ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಲ್ವಾ ಇವೆಲ್ಲವೂ ಕೂಡ. ಈ ದೇಶದ ಜನರ ಪ್ರಾಣ ರಕ್ಷಣೆ ಮಾಡಬೇಕು ಅಂತ ನಮಗಿದ್ರೆ ಎಲ್ಲರಿಗೂ ಕೊಡ್ರಪ್ಪ. ಮೊದಲು ನನ್ನ ದೇಶದ ಜನಗಳಿಗೆ ಆಗಿ ಮಿಕ್ಕ ಮೇಲೆ ಆ ವ್ಯಾಕ್ಸಿನ್ ಉಳಿಯಿತಲ್ಲ, ದಾನ ಆದರೂ ಮಾಡೋಣ, ಮಾರಾಟ ಆದರೂ ಮಾಡೋಣ, ಕಮರ್ಷಿಯಲ್ ಪರ್ಪಸ್ ಬೇಕಾದರೂ ಕೊಟ್ಕೊಳ್ಳೋಣ ಅಂತ ಇದ್ದಿದ್ದರೆ ಇವತ್ತು ಯಾವುದೇ ಪ್ರಶ್ನೆ ನಮ್ಮ ಮುಂದೆ ಇರ್ತಾ ಇರಲಿಲ್ಲ. ನಮ್ಮಲ್ಲಿ ರೆಮ್ಡಿಸಿವಿರ್ ಕಾಳಸಂತೆಯಲ್ಲಿ ಮಾರಾಟ ಆಯಿತು. ಈಗ ಬ್ಲ್ಯಾಕ್ ಫಂಗಸ್ ಔಷಧಿ ಕೂಡ ಕಾಳಸಂತೆಯಲ್ಲಿ ಯಾರ್ಯಾರೋ ಮಾರ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ವ್ಯಾಕ್ಸಿನ್ ಇನ್ ಟೈಮಿಗೆ ಬರಲಿಲ್ಲ, ವ್ಯಾಕ್ಸಿನ್ ಮಾರಾಟ ದಂಧೆ ಕೂಡ ಶುರುವಾಯಿತು. ಸಾರ್ವಜನಿಕ ಅಥವಾ ಸರ್ಕಾರಿ ಆಸ್ಪತ್ರೆಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ವ್ಯಾಕ್ಸಿನ್ಗಳ ಸಂಗ್ರಹ ಪ್ರೈವೇಟ್ ಆಸ್ಪತ್ರೆಯಲ್ಲಾಯಿತು. ಪ್ರೈವೇಟ್ ಆಸ್ಪತ್ರೆಯಲ್ಲಿ ಅವರ ಮನಸ್ಸೋ ಇಚ್ಛೆ ಎಷ್ಟು ಬೇಕಾದರೂ ಸ್ಟೋರ್ ಮಾಡ್ತಾ ಇದ್ರು, ಅದನ್ನು ಎಷ್ಟಕ್ಕೆ ಬೇಕಾದರೂ ಮಾರಿಕೊಳ್ತಾ ಇದ್ರು. ಅದಕ್ಕೆ ಜನಪ್ರತಿನಿಧಿಗಳೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಿಬಿಟ್ಟಿದ್ರು. ಇಂತಹ ಸಮಯದಲ್ಲಿ ನಮ್ಮ ಕರ್ನಾಟಕವನ್ನು, ಭಾರತವನ್ನು ಕಾಪಾಡಿದರೆ ಅದು ನಮ್ಮ ಹೆಮ್ಮೆಯ ನ್ಯಾಯಾಂಗ ವ್ಯವಸ್ಥೆ. ನೋಡಿ, ಪ್ರಜಾಪ್ರಭುತ್ವದಲ್ಲಿ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ, ಆನಂತರದಲ್ಲಿ ಮಾಧ್ಯಮ ರಂಗ ಇದೆ ಅಲ್ವಾ. ಒಂದು ಕಡೆ ನಾವು ನಿರಂತರವಾಗಿ TV5 ಕನ್ನಡದ ಕಡೆಯಿಂದ ನಿರಂತರವಾಗಿ ಉಚಿತ ವ್ಯಾಕ್ಸಿನ್ ಯಾಕಿಲ್ಲ, ಉಚಿತ ಚಿಕಿತ್ಸೆ ಯಾಕಿಲ್ಲ, ಆನಂತರ ಸತ್ತವರಿಗೆ ಪರಿಹಾರ ನೀವು ಯಾಕೆ ಕೊಡಬಾರದು, ಒಂದು ಹೆಲ್ತ್ ಇನ್ಶೂರೆನ್ಸ್ ಯಾಕಿರಬಾರದು, ಒಂದು ಜೀವ ವಿಮೆ ಆ ಜನಗಳಿಗೆ ಯಾಕಿರಬಾರದು ಅಂತ ನಿರಂತರವಾಗಿ ಆಗ್ರಹಿಸ್ತಾ ಇದ್ವಿ. ಅದೃಷ್ಟವಶಾತ್ ಇದೇ ಕೂಗು ಬಹುಶಃ ನ್ಯಾಯಾಂಗ ವ್ಯವಸ್ಥೆಗೆ ಕೇಳಿರಬೇಕು, ಅಥವಾ ನ್ಯಾಯಾಂಗ ವ್ಯವಸ್ಥೆ ಬಡ ಜನರ ಪಾಡನ್ನು ಗಮನಿಸಿರಬೇಕು. ಅನೇಕ ವಿಚಾರಗಳಲ್ಲಿ ಸಿಯೋಮೋಟೋ ಕೇಸನ್ನು ಹಾಕೊಂಡು, ಇಲ್ಲ ಕರ್ನಾಟಕಕ್ಕೆ 1200 ಮೆಟ್ರಿಕ್ ಟನ್ನಷ್ಟು ಆಮ್ಲಜನಕ ಪೂರೈಕೆ ಆಗಬೇಕು ಅಂತ ಹೇಳಿ ಓಕಾಸರ್
ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಒಂದು ಆರ್ಡರ್ನ ಮಾಡ್ತಾರೆ. ಇದೇ ಆರ್ಡ್ರು ಕೊನೆಗೆ ಸುಪ್ರೀಂ ಕೋರ್ಟ್ನಲ್ಲಿಯೂ ಸ್ಟ್ಯಾಂಡ್ ಆಗುತ್ತೆ. ಈ ಆರ್ಡ್ರನ್ನು ಪ್ರಶ್ನಿಸಿ ಒಕ್ಕೂಟ ರಾಜ್ಯಗಳ ಕೇಂದ್ರ ಇದೆಯಲ್ಲ, ಎಲ್ಲ ರಾಜ್ಯಗಳು ಸೇರಿ ಭಾರತ, ಎಲ್ಲ ಪ್ರಜೆಗಳು ಸೇರಿ ಭಾರತ ಅಲ್ವಾ, ಈಗ ಯಾಕೆ ಕೊಡಬೇಕು ನಾವು, ಅವ್ರಿಗೆ ಯಾಕೆ 1200 ಮೆಟ್ರಿಕ್ ಟನ್ ಕೊಡಬೇಕು ನಾವು ಅಂಥೇಳಿ ಅದನ್ನು ಮೇಲ್ಮನವಿ ಹೋಗ್ತಾರೆ. ಜೊತೆಗೆ ರಾಜ್ಯದ ಕಡೆಯಿಂದ ಯಡಿಯೂರಪ್ಪನವ್ರು ಕೇಳಿದ್ದಾಗ ನೀವು ಯಾಕೆ ಅಫಿಡೇವಿಟನ್ನು ಹಾಕಿದ್ದೀರಿ, ಏನು ಪ್ರಾಬ್ಲಮ್ಮು ಅಂತ ಕೂಡ ಯಡಿಯೂರಪ್ಪನವ್ರಿಗೂ ಕೇಳ್ತಾರೆ ಅಂತ ಹೇಳಿದ್ರೆ ಕರ್ನಾಟಕದ ಬಗೆಗಿನ ಇವರ ಕಾಳಜಿಯೇ ಪ್ರಶ್ನಾರ್ಹವಲ್ಲವೇ? ಕೇಳಬಾರ್ದ ನಾವು? ಇಂಥ ಸಮಯದಲ್ಲಿ ನಮ್ಮ ಎಲ್ಲರ ಜೀವವನ್ನು ಉಳಿಸಿದಂತಹ ಅನೇಕ ಘಟನೆಗಳು ನಡೆಯಿತು. ಯಾರ ಕಡೆಯಿಂದ? ನಮ್ಮ ಹೆಮ್ಮೆಯ ನ್ಯಾಯಾಂಗದ ಕಡೆಯಿಂದ, ಆ ನ್ಯಾಯಮೂರ್ತಿಗಳ ಕಡೆಯಿಂದ. ಇದಕ್ಕೆ ಸಾಕ್ಷಿಯಾಗಿ ಇವತ್ತು ಇನ್ನೂ ಮುಂದುವರೆದು 2 ಘಟನೆ ಇದೆ. ಒಂದು ಘಟನೆಯಲ್ಲಿ 5ನೇ ಕ್ಲಾಸ್ ಓದ್ತಕ್ಕಂತಹ ಒಂದು ಹುಡುಗಿ ದೇಶದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಒಂದು ಪತ್ರವನ್ನು ಬರೀತಾರೆ, ಒಂದು ಥ್ಯಾಂಕ್ಸನ್ನು ಹೇಳ್ತಾ. 5ನೇ ಕ್ಲಾಸ್ ಓದ್ತಕ್ಕಂತಹ ಹುಡುಗಿಗೆ ಇರ್ತಕ್ಕಂಥ ಬುದ್ಧಿಮತ್ತೆಯಲ್ಲಿ ಕಾಲು ಭಾಗ ಅನೇಕರಿಗೆ ಇಲ್ಲ. ನಮ್ಮ ನಾಯಕರು ಹಾಗೆ ಹೀಗೆ ಅಂತ ಈಗಲೂ ಮಾತನಾಡ್ಕೊಂಡು ತಿಳ್ಕೊಳ್ತಾರೆ. ಮಾಸ್ಟರ್ ಸ್ಟ್ರೋಕ್ ಕೊಟ್ಬಿಟ್ರು, ಎಲ್ಲ ಟೀಕಾಕಾರರ ಬಾಯಿ ಮುಚ್ಚಿಸ್ಬಿಟ್ರು ಅಂಥೇಳಿ ಬೀಗ್ತಾ ಇದ್ದಾರಲ್ಲ. ನೋ, ಈ ಒಂದು ತಿಂಗಳಲ್ಲಿಯೇ ಎಷ್ಟು ವ್ಯಾಕ್ಸಿನ್ ಕೊಟ್ಟಿದ್ದೀರಿ, ಎಷ್ಟು ಫ್ರೀ ವ್ಯಾಕ್ಸಿನಲ್ಲಿ ದರ ದ್ವಂದ್ವ ನೀತಿ ಯಾಕಿದೆ, ಪ್ರೈವೇಟ್ ಆಸ್ಪತ್ರೆ ಕಥೆ ಏನಾಗಿದೆ, ಡಿಸೆಂಬರ್ ಒಳಗಡೆ ನೀವು ಎಷ್ಟು ಕೊಡ್ತೀರಿ ಎಲ್ಲವನ್ನು ಹೇಳಿ ಅಂತ ಹೇಳಿದ್ಮೇಲೆ ಇವರಿಗೆ ವಿಧಿ ಇರಲಿಲ್ಲ. ಒಂದು ಕಡೆಯಿಂದ ನ್ಯಾಯಾಂಗ, ಇನ್ನೊಂದು ಕಡೆಯಿಂದ ಮಾಧ್ಯಮ, ಈ ಒಂದು ಒತ್ತಡ ಇತ್ತಲ್ಲ, ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡು ಹೇಳ್ತಾರಲ್ಲ, ಮೂಗು ಹಿಡಿದ್ರೆ ಬಾಯಿ ಬಿಡಲೇಬೇಕು ಅಂತ ಹೇಳಿ ಆ ಸನ್ನಿವೇಶ ಆಯಿತು. ಈಗ ಫ್ರೀ ವ್ಯಾಕ್ಸಿನ್ ಅಂತ ಅನೌನ್ಸ್ಮೆಂಟ್ ಆಗಿದೆಯೇ ವಿನಃ ಇದು ಯಾವ ಮಾಸ್ಟರ್ ಸ್ಟ್ರೋಕು, ಯಾವ ಟೀಕಾಕಾರರ ಬಾಯಿ ಮುಚ್ಚಿಸೋ ಕೆಲಸ ಅಲ್ಲ. ಇದು ದೇಶದ ನ್ಯಾಯಾಂಗ ವ್ಯವಸ್ಥೆಯ ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು, ತಲೆ ಬಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿ ಇದೆ ನೋಡಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಈ ಒಂದು ನಿರ್ಧಾರದಿಂದ ದೇಶಕ್ಕೆ ಒಂದು ರೀತಿಯ ರಿಲೀಫ್ ಸಿಕ್ಕಿದೆ. ಆತಂಕದಲ್ಲಿದ್ದ ಜನತೆ ಕೊಂಚ ನಿರಾಳರಾಗಿದ್ದಾರೆ. ಯಾಕೊತ್ತಾ? 3.5 ಲಕ್ಷ ಜನ ಸಾವನ್ನಪ್ಪಿದ ಬಳಿಕವಾದರೂ ದೇಶದ ಪ್ರತಿ ಪ್ರಜೆಗೂ ಉಚಿತವಾಗಿ ಲಸಿಕೆ ನೀಡಲು ಕೇಂದ್ರ ಸರ್ಕಾರ ಮನಸ್ಸು ಮಾಡಿದೆ. ಪ್ರಿಯ ವೀಕ್ಷಕರೇ, ಸರ್ಕಾರ ಸಡನ್ ಆಗಿ ಇಂಥದೊಂದು ನಿರ್ಧಾರ ಪ್ರಕಟಿಸಲು ಕಾರಣವೂ ಇದೆ. ಉಚಿತ ವ್ಯಾಕ್ಸಿನ್ಗಾಗಿ TV5 ಕನ್ನಡ ವಾಹಿನಿ 2 ತಿಂಗಳಿಂದ ನಿರಂತರವಾಗಿ ಅಭಿಯಾನ ಆರಂಭಿಸಿತು. ಹಿಂದಿ ಭಾಷೆಯಲ್ಲೂ ಈ ಅಭಿಯಾನವನ್ನ ಮುನ್ನಡೆಸಿತು. ಸಂಪಾದನ್ ಕರ್ನೆ ವಾಲೆ ಲೋಗೋಂ ಕೋ ಖೋನೆ ವಾಲೆ ಪರಿವಾರೋಂ ಕೋ ಜೀವನ್ ಧನ್ ಪ್ರದಾನ್ ಕರೆ. ಫಾರ್ಮಸಿ ಕ್ಯಾಪಿಟಲ್ ಭಾರತ ಎಲ್ಲ ಮಾತನಾಡಿ ಇವತ್ತಿಗೆ 18ರಿಂದ 44 ವಯಸ್ಸಿನವರಿಗೆ ಯಾವಾಗ ಕೊಡ್ತೀರಿ ಹೇಳಿ ವ್ಯಾಕ್ಸಿನ್ ಅಂತ ನಾವು ಪ್ರಶ್ನೆ ಕೇಳಿದ್ದೀವಿ. ಅವತ್ತಿಂದ ಕೇಳ್ತಾ ಇದ್ದೀವಿ, ಇವತ್ತು ಕೇಳ್ತೀವಿ, ಮುಂದಕ್ಕೂ ಕೇಳ್ತೀವಿ ನಾವು. ಮೊದಲು ನಮ್ಮ ಜನ, ಮೊದಲು ನಮ್ಮ ಪ್ರಜೆಗಳು, ಮೊದಲು ನಮ್ಮ ಊರಿನ ಮಕ್ಕಳು, ಮೊದಲು ನಮ್ಮ ಊರಿನ ಜನ, ಅವ್ರಿಗೆ ಫಸ್ಟ್ ಕೊಡ್ರಪ್ಪ ನೀವು, ಆಮೇಲೆ ಯಾರಿಗೆ ಬೇಕಾದ್ರೂ ದಾನ ಮಾಡ್ತೀವಿ. ಒಂದೆಡೆ TV5 ಕನ್ನಡದ ಅಭಿಯಾನ, ಇನ್ನೊಂದೆಡೆ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡಿತ್ತು. ಒಂದಲ್ಲ ಎರಡಲ್ಲ, ಪ್ರತಿ ಬಾರಿಯೂ ಸರ್ಕಾರದ ಕಾರ್ಯಗಳನ್ನ ಪ್ರಶ್ನೆ ಮಾಡುತ್ತಲೇ ಬಂದಿತ್ತು. ಅದರಲ್ಲೂ ಲಸಿಕೆಗೆ ಸಂಬಂಧಿಸಿದಂತೆ ಲೆಕ್ಕವನ್ನ ಕೇಳಿತ್ತು. ದೇಶಾದ್ಯಂತ ಇದುವರೆಗೆ ಎಷ್ಟು ಜನರಿಗೆ ಮೊದಲ ಡೋಸ್ ವ್ಯಾಕ್ಸಿನ್ ನೀಡಲಾಗಿದೆ, ಸರ್ಕಾರದ ಬಳಿ ಇನ್ನು ಎಷ್ಟು ವ್ಯಾಕ್ಸಿನ್ ಇದೆ, ಯಾವಾಗ ಎಷ್ಟು ಪ್ರಮಾಣದ ವ್ಯಾಕ್ಸಿನ್ ಉತ್ಪಾದನೆಯಾಗುತ್ತೆ ಎನ್ನುವ ಬಗ್ಗೆ ಲೆಕ್ಕ ಕೇಳಿತ್ತು. ಆಗಲೇ ನೋಡಿ ಕೇಂದ್ರ ಸರ್ಕಾರಕ್ಕೂ ಬಿಸಿ ಮುಟ್ಟಿದ್ದು. ಮತ್ತೆಲ್ಲಿ ನ್ಯಾಯಾಲಯ ಛಾಟಿ ಬೀಸುತ್ತೋ ಎನ್ನುವ ಕಾರಣಕ್ಕೆ ದೇಶದ ಪ್ರಜೆಗಳೇ ಕಟ್ಟಿದ್ದ ತೆರಿಗೆ ಹಣದಲ್ಲಿ ಜನರಿಗೆ ಉಚಿತವಾಗಿ ಲಸಿಕೆ ನೀಡಲು ನಿರ್ಧರಿಸಿದೆ. वैक्सीन निर्माताओं से कुल वैक्सीन उत्पादन का 75% हिस्सा भारत सरकार खुद ही खरीदकर राज्य सरकारों को मुफ्त देगी. सभी देशवासियों के लिए भारत सरकार ही मुफ्त वैक्सीन उपलब्ध करवाएगी. देश के मीडिया के एक वर्ग ने इसे कैंपेन के रूप में भी चलाया. ಕೊರೋನಾ ಸಂದರ್ಭದಲ್ಲಿ ದೇಶದ ನ್ಯಾಯಾಂಗ ವ್ಯವಸ್ಥೆಯ ಕಾರ್ಯವೈಖರಿ, ಸರ್ಕಾರದ ತಪ್ಪುಗಳನ್ನ ಎತ್ತಿ ತೋರಿಸುತ್ತಿರುವ ಪರಿ ನಿಜಕ್ಕೂ ಜನ ಮೆಚ್ಚುವಂಥದ್ದು. ಈ ವಿಚಾರದಲ್ಲಿ ಪ್ರತಿಯೊಬ್ಬ ಪ್ರಜೆ ಕೂಡ ನಮ್ಮ ನ್ಯಾಯಾಂಗ ವ್ಯವಸ್ಥೆಗೆ ಹಾಗೂ ನಮ್ಮ ಗೌರವಾನ್ವಿತ ನ್ಯಾಯಾಧೀಶರುಗಳಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು.
ಸಂಗತಿ ಏನಂದ್ರೆ ದೇಶದ ನ್ಯಾಯಾಂಗ ವ್ಯವಸ್ಥೆ ಹಾಗೂ ನ್ಯಾಯಮೂರ್ತಿಗಳ ಕಾರ್ಯವನ್ನ ಕಂಡ ಕೇರಳ ರಾಜ್ಯದ ಪುಟ್ಟ ಪೋರಿಯೊಬ್ಬಳು ನೇರವಾಗಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪತ್ರವೊಂದನ್ನ ಬರೆದಿದ್ದಾಳೆ. ಆ ಪತ್ರದ ಒಂದೊಂದು ಪದಗಳು, ಆ ಒಂದೊಂದು ಸಾಲುಗಳು ನಿಜಕ್ಕೂ ಇಡೀ ದೇಶವೇ ಒಮ್ಮೆ ತಿರುಗಿ ನೋಡುವಂತೆ ಮಾಡುತ್ತವೆ. ಬನ್ನಿ ಆ ಪುಟ್ಟ ಪೋರಿಯ ಪತ್ರದ ಸಾರಾಂಶವನ್ನ ನಿಮಗೂ ತೋರಿಸ್ತೀವಿ. ನನ್ನ ಹೆಸರು ಲೆಡ್ವಿನಾ ಜೋಸೆಫ್. ತ್ರಿಶೂರಿನ ಕೇಂದ್ರೀಯ ವಿದ್ಯಾಲಯ 5ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿ. ನಾನು ದಿ ಹಿಂದೂ ಪತ್ರಿಕೆಯಲ್ಲಿ ಪ್ರಮುಖ ಸುದ್ದಿಯನ್ನ ಓದಿದ್ದೇನೆ. ಕರೋನಾದಿಂದಾಗಿ ದೆಹಲಿ ಹಾಗೂ ದೇಶದ ಇತರೆಡೆಗಳಲ್ಲಿ ಆಗುತ್ತಿರುವ ಸಾವುಗಳ ಬಗ್ಗೆ ನನಗೆ ತುಂಬಾ ಆತಂಕವಿತ್ತು. ಇಂತಹ ಸಂದರ್ಭದಲ್ಲಿ ಜನಸಾಮಾನ್ಯರ ನೋವು ಹಾಗೂ ಅವರ ಸಾವುಗಳ ಸಂಬಂಧಿಸಿದಂತೆ ಗೌರವಾನ್ವಿತ ನ್ಯಾಯಾಧೀಶರಾದ ನೀವು ಮಧ್ಯಪ್ರವೇಶ ಮಾಡಿರುವುದನ್ನ ಪತ್ರಿಕೆಯ ಮೂಲಕ ತಿಳಿದು ಸಂತೋಷವಾಯಿತು. ಜೊತೆಗೆ ಜನರಿಗೆ ಆಮ್ಲಜನಕ ನೀಡುವ ಮೂಲಕ ಅವರ ಪ್ರಾಣ ರಕ್ಷಣೆ ಮಾಡುವಂತೆ ಗೌರವಾನ್ವಿತ ನ್ಯಾಯಾಲಯ ಆದೇಶ ಮಾಡಿದ್ದನ್ನ ತಿಳಿದು ನಮ್ಮ ದೇಶದ ನ್ಯಾಯಾಲಯಗಳ ಬಗ್ಗೆ ಹೆಮ್ಮೆ ಎನಿಸಿತು. ದೇಶ, ಅದರಲ್ಲೂ ವಿಶೇಷವಾಗಿ ದೆಹಲಿಯಲ್ಲಿ ಕೋವಿಡ್-19 ಪ್ರಕರಣಗಳು ಹಾಗೂ ಜನರ ಸಾವುಗಳನ್ನು ಕಡಿಮೆ ಮಾಡುವಲ್ಲಿ ದೇಶದ ನ್ಯಾಯಾಂಗ ವ್ಯವಸ್ಥೆ ಅತ್ಯಂತ ಪರಿಣಾಮಕಾರಿ ಹೆಜ್ಜೆ ಇಟ್ಟಿರುವುದು ಅರ್ಥವಾಯಿತು. ನಿಮ್ಮ ಈ ಕಾರ್ಯಕ್ಕೆ ನಾನು ಧನ್ಯವಾದ ಅರ್ಪಿಸುತ್ತೇನೆ. ನನಗೆ ಈಗ ಅತ್ಯಂತ ಹೆಮ್ಮೆ ಎನಿಸುತ್ತಿದೆ, ಅತ್ಯಂತ ಸಂತೋಷ ಉಂಟಾಗಿದೆ. ಇಂತಿ ನಿಮ್ಮ ಲೆಡ್ವಿನಾ ಜೋಸೆಫ್. ಏನು ಅರಿಯದ 5ನೇ ತರಗತಿ ವಿದ್ಯಾರ್ಥಿ ತನ್ನ ಪತ್ರದ ಜೊತೆಗೆ ಈ ಚಿತ್ರವನ್ನ ಕೂಡ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದ ಎನ್ ವಿ ರಮಣ ಅವರಿಗೆ ಕಳುಹಿಸಿಕೊಟ್ಟಿದೆ. ಈ ಫೋಟೋದಲ್ಲಿ ನ್ಯಾಯಮೂರ್ತಿಗಳು ತಮ್ಮ ಕೈಯಲ್ಲಿರುವ ಹ್ಯಾಮರ್ನಿಂದ ಕೊರೋನಾ ವೈರಸ್ ಅನ್ನ ಹೊಡೆಯುತ್ತಿದ್ದಾರೆ. ಪಕ್ಕದಲ್ಲೇ ರಾಷ್ಟ್ರ ಲಾಂಛನವಿದೆ. ಗೋಡೆಯ ಮೇಲೆ ಮಹಾತ್ಮ ಗಾಂಧೀಜಿ ಫೋಟೋ, ಪಕ್ಕದಲ್ಲಿ ತ್ರಿವರ್ಣ ಧ್ವಜ. ಆ ಪುಟ್ಟ ಮಗುವಿನ ಕಲ್ಪನೆ ನಿಜಕ್ಕೂ ಅದ್ಭುತ. ದೇಶದಲ್ಲಿ ನಡೆಯುತ್ತಿರುವ ಬೆಳವಣಿಗೆಯನ್ನ ಈ ಒಂದು ಚಿತ್ರದ ಮೂಲಕ ಬಿಡಿಸುತ್ತಿದೆ ಆ ಮಗು. ಇಂಟ್ರೆಸ್ಟಿಂಗ್ ಏನಂದ್ರೆ, ಆ ಚಿತ್ರ ಹಾಗೂ ಪತ್ರವನ್ನ ಕಂಡ ಮುಖ್ಯ ನ್ಯಾಯಮೂರ್ತಿಗಳಾದ ರಮಣ ಅವರು ಒಂದು ಕ್ಷಣ ಭಾವುಕರಾಗಿದ್ದಾರೆ. ಕೂಡಲೇ ಅವರು ಒಂದು ಪತ್ರವನ್ನ ಬರೆದು ಆ ಮಗುವಿಗೆ ಕಳುಹಿಸಿಕೊಟ್ಟಿದ್ದಾರೆ. ನನ್ನ ಪ್ರೀತಿಯ ಲೆಡ್ವಿನಾ, ನಿನ್ನ ಹಸ್ತಾಕ್ಷರದಲ್ಲಿ ಬರೆದ ಪತ್ರ ಹಾಗೂ ನ್ಯಾಯಾಧೀಶರು ಕಾರ್ಯನಿರ್ವಹಿಸುತ್ತಿರುವ ಹೃದಯ ಸ್ಪರ್ಶಿ ಚಿತ್ರವನ್ನ ಸ್ವೀಕರಿಸಿದ್ದೇನೆ. ದೇಶದಲ್ಲಿ ನಡೆಯುತ್ತಿರುವ ಘಟನೆಗಳನ್ನ ಇಷ್ಟೊಂದು ಆಸಕ್ತಿಯಿಂದ ಗಮನ ಹರಿಸಿರುವುದನ್ನ ತಿಳಿದು ನನಗೆ ಸಂತೋಷವಾಯಿತು. ಜೊತೆಗೆ ಕೊರೋನಾ ಸಾಂಕ್ರಾಮಿಕದ ವೇಳೆ ಜನರ ಯೋಗಕ್ಷೇಮದ ಬಗ್ಗೆ ವ್ಯಕ್ತಪಡಿಸಿರುವ ಕಳಕಳಿಗೂ ನನಗೆ ಖುಷಿಯಾಯಿತು. ನೀವು ಜಾಗೃತಿಯಿಂದ ಬೆಳೆಯುವ ವಿಶ್ವಾಸ ನಮಗಿದೆ. ಅಲ್ಲದೆ ಜವಾಬ್ದಾರಿಯುತ ನಾಗರಿಕರು ಕೂಡ ದೇಶ ನಿರ್ಮಾಣ ಮಾಡುವಲ್ಲಿ ತಮ್ಮದೇ ಆದ ಕೊಡುಗೆ ನೀಡುವಂತೆ ಸೂಚಿಸಿದ್ದೇನೆ. ನಿಮಗೆ ಎಲ್ಲಾ ರೀತಿಯ ಯಶಸ್ಸು ಸಿಗಲಿ ಎಂದು ಶುಭ ಕೋರುತ್ತೇನೆ. ಇಂತಿ ನಿಮ್ಮ ಎನ್ ವಿ ರಮಣ, ಮುಖ್ಯ ನ್ಯಾಯಮೂರ್ತಿಗಳು. ಕೇರಳ ರಾಜ್ಯದ ಪುಟ್ಟಪೋರಿಯ ಕಳಕಳಿಗೆ ಮಾನ್ಯ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳೇ ಅಭಿನಂದನೆ ಸಲ್ಲಿಸಿದ್ದಾರೆ. ನಮ್ಮ ದೇಶದ ಒಂದು ಪುಟ್ಟ ಮಗು ಇಷ್ಟೆಲ್ಲ ಯೋಚನೆ ಮಾಡುತ್ತಿದೆ ಎನ್ನುವುದನ್ನ ತಿಳಿದು ಬೆರಗಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV5. ಒಂದು ಪುಟ್ಟ ವಿದ್ಯಾರ್ಥಿನಿಗೆ ಅರ್ಥ ಆಗ್ತಾ ಇದೆ. ಲುಡ್ವಿನಾ ಜೋಸೆಫ್ ಅಂತ ಹೇಳಿ 5ನೇ ತರಗತಿ ಓದ್ತಾ ಇರ್ತಕ್ಕಂಥ ಕೇರಳ ಭಾಗದ ವಿದ್ಯಾರ್ಥಿನಿ. ಕೇಂದ್ರೀಯ ವಿದ್ಯಾಲಯದಲ್ಲಿ ಆ ಒಂದು ಹುಡುಗಿ ಸ್ಟಡಿ ಮಾಡ್ತಾ ಇರೋದು. ಜೊತೆಗೆ ಇಡೀ ದೇಶದ ಬಗ್ಗೆ ಒಂದು ಕಾಳಜಿ ಇಟ್ಟು ಈ ದೇಶದಲ್ಲಿ ಆಮ್ಲಜನಕ ಸಿಗುವಂತಾಗಲಿಕ್ಕೆ ಯಾರು ಕಾರಣ, ದೆಹಲಿ ವಿಶೇಷವಾಗಿ ಕಂಟ್ರೋಲ್ಗೆ ಬರಲಿಕ್ಕೆ ಯಾರು ಕಾರಣ, ಸಕಾಲಿಕ ಪ್ರವೇಶ, ನ್ಯಾಯಾಂಗದ ಸಕಾಲಿಕ ಪ್ರವೇಶದ ಕಾರಣದಿಂದಾಗಿ ಈ ದೇಶದಲ್ಲಿ ಅನೇಕ ಜೀವಗಳು ಉಳಿದು ಹೋದವು. ಇಲ್ಲದೇ ಇದ್ದಿದ್ರೆ ದೇಶಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತು ಅಂತ ಹೇಳಿ ಸುಮಾರು 10 ವರ್ಷದ ವಿದ್ಯಾರ್ಥಿನಿ ಅಷ್ಟು ಪತ್ರವನ್ನು ಬರೀಬೇಕಾದ್ರೆ ಅನೇಕರು ಅವರು ಮಾಡಿದ್ರು ಇವರು ಮಾಡಿದ್ರು ಎಲ್ಲ ಟೀಕೆಗಳನ್ನು ಬಾಯಿ ಮುಚ್ಚಿಸ್ಬಿಟ್ರು. ಟೀಕೆ ಮಾಡಿದ್ರೆ ದೇಶದ್ರೋಹ.
ಆ ಒಂದು ಪಟ್ಟವನ್ನು ಕಟ್ಟಿಬಿಟ್ರು. ಇದು ರಾಷ್ಟ್ರದ್ರೋಹ, ಅನಂತರದಲ್ಲಿ BJP ವಿರುದ್ಧ ಇವರು ಮೋದಿ ವಿರುದ್ಧವಾಗಿ ಟೀಕೆ ಮಾಡ್ತಾ ಇದ್ದಾರೆ. ಏನೆಲ್ಲ ಮಾತನ್ನು ನಾವು ಎಷ್ಟೊಂದು ಜನ ಇದರ ಬಗ್ಗೆ ಸಕಾಲಿಕವಾಗಿ ಪ್ರಶ್ನೆ ರೈಸ್ ಮಾಡಿದವರು ಕೇಳಬೇಕಾಯ್ತಲ್ವಾ ಈ ದೇಶದಲ್ಲಿ. ಆದರೆ ಅಂತಿಮ ಸತ್ಯ ಏನು ಅಂತ ಹೇಳಿದ್ರೆ, ಟೀಕೆ ಮಾಡಿದ್ದರೆ, ಪ್ರಶ್ನೆ ಮಾಡಿದರೆ ಯಾವುದಕ್ಕೆ ನಾವು ಟೀಕೆ ಮಾಡಿದ್ದೀವಿ, ಯಾವುದಕ್ಕೆ ಪ್ರಶ್ನೆ ಮಾಡಿದ್ದೀವಿ ನಾವು? ಒಂದು ಫ್ರೀ ವ್ಯಾಕ್ಸಿನ್ಗೋಸ್ಕರವಾಗಿ ಬಜೆಟಲ್ಲಿ ಈ ಒಂದು ಕೊರೋನಾ ಕಾರಣ, ವ್ಯಾಕ್ಸಿನ್ ಕಾರಣಕ್ಕೆ ತೆಗೆದಿರಿಸಲಾದ 35,000 ಕೋಟಿ ಏನಾಯಿತು ಅಂತ ನಾವು ಕ್ವಶನ್ ಮಾಡಿದ್ರೆ ಅದು ಟೀಕೆ, ಅದು ರಾಷ್ಟ್ರದ್ರೋಹ. ಇದೇ ಒಂದು ಬಜೆಟಲ್ಲಿ ನೀವು ಬಜೆಟಿಂದ ಆಚೆಗೆ ದಾನ ಕೊಡಿ ಕೊರೋನಾ ಕಾಲದಲ್ಲಿ ಅಂಥೇಳಿ ಒಂದು ಫಂಡ್ ಮಾಡ್ತೀರಿ. ಆ ಫಂಡ್ಗೆ ಯಾರ್ಯಾರು ಎಷ್ಟೆಷ್ಟು ಹಣ ಕೊಟ್ಟಿದ್ದಾರೆ, ಎಲ್ಲಿ ವಿನಿಯೋಗ ಮಾಡಿದ್ದೀರಿ, ಟೋಟಲ್ ಬಂದಂಥ ಹಣ ಎಷ್ಟು? 3,076 ಕೋಟಿ ದಾಟದ ಮೇಲೆ ಯಾವುದೇ ಲೆಕ್ಕ ಬರಲಿಲ್ವಲ್ಲ ಅಂತ ಕೇಳಿದ್ರೆ ಅದಕ್ಕೆ ದೇಶದ್ರೋಹದ ಪಟ್ಟವನ್ನು ಕಟ್ಟಲಾಯಿತು. ಇಲ್ಲಿ ಜನಪ್ರತಿನಿಧಿಗಳ ಪ್ರತಿನಿಧಿ ಅವರ ಮೇಲೆ ನಮಗೆ ಎಂತಹ ದ್ವೇಷವೂ ಇಲ್ಲ, ಎಂತಹ ಪ್ರತಿಕಾರವೂ ಇಲ್ಲ, ಏನೇನೂ ಇಲ್ಲ. ನಾವು ಕೇಳಿದ್ದು ನಿಂತದ್ದು ಬಡವರ ಪರವಾಗಿ. ಇದನ್ನು ಒಂದು 10 ವರ್ಷದ ವಿದ್ಯಾರ್ಥಿನಿಯ ಹುಡುಗಿ ಒಂದು ಪತ್ರವನ್ನು ಬರೆದು ನ್ಯಾಯಾಂಗಕ್ಕೆ ಒಂದು ಥ್ಯಾಂಕ್ಸ್ ಹೇಳಬೇಕಾದ್ರೆ ಸಂವಿಧಾನದ ಆತ್ಮ ಅಥವಾ ಹೃದಯವನ್ನು ನಮ್ಮ ಇಡೀ ನ್ಯಾಯಾಂಗ ವ್ಯವಸ್ಥೆ, ನ್ಯಾಯಮೂರ್ತಿಗಳು ಗೌರವಿಸಿದ್ದಾರೆ. ಅವರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ನಾವು. ನಾನು ಆಗಲೇ ಹೇಳಿದೆ, ನಮ್ಮ ಪ್ರಾರ್ಥನೆಯಲ್ಲಿ ದೇಶದ ನ್ಯಾಯಮೂರ್ತಿಗಳು, ನ್ಯಾಯವಾದಿಗಳು ಇರಲಿ ಅಂಥೇಳಿ. ಅಂತಹ ಅದ್ಭುತ ಕೆಲಸ ನೋಡಿ. ಆ ಹುಡುಗಿ ಕೈಯಾರೆ ಬಿಡಿಸಿರುವ ಚಿತ್ರ ಇದು. ಆ ಚಿತ್ರದಲ್ಲಿ ಕೊರೋನಾ ವೈರಸ್ಸನ್ನು ಯಾರು ಓಡಿಸಿದ್ದಾರೆ ಅಂತ ಬಂದರೆ ಅದು ಆ ಮುಖ್ಯ ನ್ಯಾಯಮೂರ್ತಿಗಳು ಅಥವಾ ನ್ಯಾಯಮೂರ್ತಿಗಳು ಯಾರೇ ಆಗಿರಲಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಡರ್ ಮಾಡಿದಂಥ ಯಾರಿಗೆ ಆದರೂ ಆ ನ್ಯಾಯಮೂರ್ತಿಗಳು, ನ್ಯಾಯಾಧೀಶರು ಅವರೆಲ್ಲರಿಗೂ ಸಲ್ಲಬೇಕು ಅಂಥೇಳಿ ಆ ಹುಡುಗಿ ವಿವರವಾಗಿ ಎಳೆಯಾಗಿ ಒಂದು ಪತ್ರವನ್ನು ಅಲ್ಲಿ ಬರೆದಿದ್ದಾರೆ. ಪತ್ರಿಕೆ ಓದ್ತಾ ಇದ್ದೆ ನಾನು. ಆ ಪತ್ರಿಕೆಯಲ್ಲಿ ಅಪ್ಡೇಟ್ಸ್ ಅಂತ ತಿಳಿದುಕೊಳ್ತಾ ಇದ್ದೆ. ನೀವು ಮಧ್ಯಪ್ರವೇಶ ಮಾಡದೇ ಇದ್ದಿದ್ರೆ ಎಷ್ಟು ಜನ ತೀರ್ಕೊಳ್ತಾ ಇದ್ರು. ಹಾಗಾಗಿ ನಿಮಗೆ ಧನ್ಯವಾದಗಳು ಅಂಥೇಳಿ ಒಂದು ಹುಡುಗಿ ಒಂದು ಪತ್ರವನ್ನು ಇಲ್ಲಿ ಬರೆದಿರೋದು. ಜೊತೆಗೆ ಇದಕ್ಕೆ ಪ್ರತಿಯಾಗಿ ಸಹಿ ಹಾಕಿರುವ ಕಾನ್ಸ್ಟಿಟ್ಯೂಷನ್ ಪ್ರತಿಯನ್ನು ಭಾರತ ಸರ್ಕಾರದ ಅಂದರೆ ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಆ ಹುಡುಗಿಗೆ ಪ್ರತಿಯಾಗಿ ಕಳಿಸ್ಕೊಡ್ತಾರಲ್ಲ, ಇದು ಅತಿ ದೊಡ್ಡ ಗೌರವ ಮತ್ತು ಗೌರವದ ವಿನಿಮಯ. ಪುಟ್ಟ ಹುಡುಗಿ ಆಗಿದ್ದರೂ ಕೂಡ ಆ ಹುಡುಗಿಯ ಕಾಳಜಿಗೆ, ಹುಡುಗಿ ಆಲೋಚನೆಗೆ, ಭವಿಷ್ಯದ ಬಗೆಗಿನ ಆ ಹುಡುಗಿಯ ಒಂದು ದೃಷ್ಟಿಕೋನಕ್ಕೆ, ಜೊತೆಗೆ ಭಾರತದ ಜನಗಳ ಬಗ್ಗೆ ಆ ಹುಡುಗಿ ಇಟ್ಟಂಥ ಒಂದು ಪ್ರೀತಿಗೆ ಪ್ರತಿಯಾಗಿ ಮುಖ್ಯ ನ್ಯಾಯಮೂರ್ತಿಗಳು ಒಂದು ಸಂವಿಧಾನದ ಪ್ರತಿಯನ್ನು ಕಳಿಸ್ಕೊಡ್ತಾರಲ್ಲ, ಅದು ನಮ್ಮ ದೇಶದ ಗ್ರೇಟ್ನೆಸ್ ಅಂತ ಕರೆಸ್ಕೊಳ್ಳೋದು. ಇಲ್ಲಿ ಯಾರೂ ಕೂಡ ಅಕಸ್ಮಾತ್ ಒಮ್ಮೆ ಯೋಚನೆ ಮಾಡೋಣವಾ, ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಇರಲಿಲ್ಲ ನ್ಯಾಯಾಂಗ ವ್ಯವಸ್ಥೆ ಏನು ಮಾಡಬೇಕಾಗಿತ್ತು ನಾವು ಅಂತ ಪ್ರಶ್ನೆ. ಆಮ್ಲಜನಕ ಹೇಗೆ ಪಡ್ಕೊಳ್ಬೇಕಾಗಿತ್ತು? ಇವರನ್ನು ಕೇಳಿದ್ರೆ ಆ ಜಾತಿ, ಈ ಜಾತಿ, ಆ ಧರ್ಮ, ಈ ಧರ್ಮ, ಆ ದೇವರು, ಈ ದೇವರು, ಅಲ್ಲಿ ಹೋಗಿದ್ದೆ, ಅಲ್ಲಿ ಚುನಾವಣೆ ಇದೆ, ಇಲ್ಲಿ ಚುನಾವಣೆ ಇದೆ, ಅಷ್ಟು ರಾಜ್ಯಗಳಲ್ಲಿ ಚುನಾವಣೆ ಇದೆ, ರಜೆ ಹಾಕಿ ಇವರು ಆ ಒಂದು ವಿಚಾರದಲ್ಲಿ ಇವರು ಆ ರಜೆಯನ್ನು ಹಾಕಿ ರಜೆಯ ಟೈಮಲ್ಲಿ ದೊಡ್ಡ ಪರೇಡ್ ಮಾಡಿಕೊಂಡು ಆನಂತರ ಎಲೆಕ್ಷನ್ ರ್ಯಾಲಿ ಮಾಡ್ಕೊಂಡು ಇದ್ದುಬಿಟ್ರಲ್ಲ. ದೇಶದ ಜನಗಳ ಬಗ್ಗೆ ಕಾಳಜಿ ಅವತ್ತಿಗೆ ತೋರಿಸಿದ್ರೆ ಒಂದಷ್ಟು ಸಾವು ನೋವನ್ನು ತಡೆಯಬಹುದಾಗಿತ್ತಲ್ವಾ? ಯಾಕೆ ಮಾಡಲಿಲ್ಲ ಇವರು? ಈ ಪ್ರಶ್ನೆ ಬರುತ್ತಲ್ವಾ? ಕೊನೆಗೆ ಪ್ರತಿಯೊಂದರಲ್ಲೂ ಒಂದು ಲಸಿಕೆ ಅಂತ ಹೇಳಿದ್ರೆ ಸಿಕ್ಬಿಡ್ಬೇಕು ಎಲ್ರಿಗೂ ಫ್ರೀಯಾಗಿ, ಉಚಿತವಾಗಿ ದೇಶಕ್ಕೆ ಸಿಗಬೇಕು. ಟ್ಯಾಕ್ಸ್ ವಸೂಲಿ ಮಾಡ್ಕೊಳ್ತೀರಾ? ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಫಿನಾನ್ಷಿಯಲ್ ಇಯರ್ ಬರುತ್ತಲ್ವಾ? ಯಾರು ಬೇಡ ಅಂತಿದ್ರು ನಿಮಗೆ? ಇಲ್ವಲ್ಲ. ನಿಮ್ಮ ಆದ್ಯತೆಗಳೇ ನಮ್ಗೆ ಅರ್ಥ ಆಗಲಿಲ್ಲ. ಏನು ಇಂಪಾರ್ಟೆನ್ಸ್ ಇದೆ, ಸಕಾಲಿಕವಾಗಿ ಏನು ತೀರ್ಮಾನ ತೆಗೆದುಕೊಳ್ಬೇಕಾಗಿದೆ ಅಂಥ ನಿರ್ಧಾರಗಳೇ ಬರಲಿಲ್ಲ. ಅಷ್ಟು ಕಂಪ್ನಿ ಇದೆ, ಇಷ್ಟು ಕಂಪ್ನಿ ಇದೆ, ಭಾರತದ ವಿಜ್ಞಾನಿಗಳಿಗೆ ಹ್ಯಾಟ್ಸ್ ಆಫ್. 2 ಕಂಪ್ನಿ ಉತ್ಪಾದನೆ ಮಾಡದೇ ಇದ್ದರೆ ಏನಾಗಬೇಕಾಗಿತ್ತು ಇಡೀ ದೇಶ ಅಂತೆಲ್ಲ ಹೇಳಿ ಕೋಟಿಗಟ್ಟಲೆ ಲಸಿಕೆ ಸಂಗ್ರಹ ಇದ್ದರು. ಅದರಲ್ಲಿ ಒಂದು ಕೋಟಿಯಷ್ಟು ಲಸಿಕೆಯನ್ನು ದಾನ ಮಾಡಿಕೊಂಡು ಉಳಿದ ಒಂದು 2.5 ಕೋಟಿ 3 ಕೋಟಿಯಷ್ಟು ಲಸಿಕೆಯನ್ನು ನೀವು ಮಾರಾಟ ಮಾಡಿಕೊಂಡು ನಮ್ಮ ದೇಶದ ಜನಗಳ ಪಾಲಿನ ಲಸಿಕೆ ನಮಗೆ ಸಕಾಲಿಕವಾಗಿ ಸಿಗಲಿಲ್ವಲ್ಲ ಅನ್ನೋ ನೋವು, ಅನ್ನೋ ಒಂದು ಕಾಳಜಿ, ಆ ಒಂದು ಪ್ರಶ್ನೆ ದೇಶದ್ರೋಹ ಆಗ್ಬಿಡ್ತಾ. ಕೊನೆಗೆ ಅದೇ ಸುಪ್ರೀಂ ಕೋರ್ಟ್ ಹೇಳಬೇಕಾಯಿತು, ದೇಶದ್ರೋಹ ಎನ್ನುವ ಪದದ ವ್ಯಾಖ್ಯಾನವನ್ನೇ ಬದಲಾಯಿಸುವ ಸಮಯ ಬಂದಿದೆ, ಮರು ವ್ಯಾಖ್ಯಾನಿಸುವ ಟೈಮ್ ಬಂದಿದೆ ಅಂತ ಹೇಳಿ ಯಾರ್ಯಾರು ಪ್ರಶ್ನೆ ಕೇಳಿದವ್ರನ್ನೆಲ್ಲರನ್ನೂ ಕೂಡ ದೇಶದ್ರೋಹಿಗಳ ಪಟ್ಟಿಗೆ ಸೇರಿಸಿ ಒಂದು ವಿಕೃತ ಆನಂದವನ್ನು ಪಡ್ತಾ ಇದ್ರು, ಒಂದು ಮಾನಸಿಕ ಹಿಂಸಾ ವಿನೋದದಲ್ಲಿ ಮುಳುಗಿ ಹೋಗಿದ್ರು, ಅಂಥವ್ರಿಗೆಲ್ಲ ಚಡಿಯೇಟು ಕೊಡುವಂಥ ಕೆಲಸವನ್ನು ಮಾಡಿದ್ದು ಭಾರತದ ಹೆಮ್ಮೆಯ ಸುಪ್ರೀಂ ಕೋರ್ಟ್ ಮತ್ತು ಅಲ್ಲಿನ ನ್ಯಾಯಮೂರ್ತಿಗಳು. ಒಂದು ವೇಳೆ ಇವರೇನಾದರೂ ಇರದೇ ಇದ್ದಿದ್ರೆ, ಈ ನ್ಯಾಯಾಂಗ ವ್ಯವಸ್ಥೆ ಇರದೇ ಇದ್ದಿದ್ರೆ, ಬರೀ ರಾಜಕಾರಣಿಗಳು ನಂಬಿಕೊಂಡು ನಮಗೇನೋ ಇವರು ಕಾಪಾಡ್ತಾರೆ, ನಾವು ನಮ್ಮ ಕ್ಷೇತ್ರದ ಶಾಸಕರಿವರು, ನಮ್ಮ ಕ್ಷೇತ್ರದ ಸಂಸದರಿವರು ಅಂತ ನಂಬಿಕೊಂಡು ಕೂತಿದ್ರೆ ಇವರೆಲ್ಲ ಮಾರ್ಕೆಟಿಂಗ್ ಏಜೆಂಟ್ ಆಗಿಬಿಟ್ಟಿದ್ರಲ್ರಿ ಲಸಿಕೆಗೆ. ಮಾರ್ಕೆಟಿಂಗ್ ಏಜೆಂಟ್ಸ್ ಇವರೆಲ್ಲರೂ ಕೂಡ.
ಲಸಿಕೆ ನಮ್ಮ ಕ್ಷೇತ್ರ ಜನತೆಗೆ ಫಸ್ಟ್ ಹಾಕಬೇಕು ಅಂತ ಹೇಳಿ ಕಿತ್ತಾಡಬೇಕಾಗಿತ್ತು ಇವರು. ನನ್ನ ಕ್ಷೇತ್ರಕ್ಕೆ ಮೊದಲು ಬರಬೇಕು, ನನ್ನ ಕ್ಷೇತ್ರದ ಎಲ್ಲ ಜನರಿಗೂ ಫಸ್ಟ್ ನಾನು ಫ್ರೀ ವ್ಯಾಕ್ಸಿನ್ ಕೊಡಿಸ್ಬೇಕು ನಾನು ಅಂತೇಳಿ ಕಿತ್ತಾಡಬೇಕಾಗಿತ್ತು. ಇವರು ಕಿತ್ತಾಡಿದ್ದು ಏನಕ್ಕೆ ಗೊತ್ತಾ? ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ 900 ರೂಪಾಯಿ ಲಸಿಕೆ ಮಾರಾಟ ಮಾಡ್ತಾ ಇದ್ದಾರೆ, ಹಾಕಿಸ್ಕೊಳ್ಳಿ, ಐ ಗಾಟ್ ವ್ಯಾಕ್ಸಿನೇಟೆಡ್ ಅಂತೇಳಿ ಒಂದು ಫ್ರೇಮ್ ಮಾಡಿಸ್ಕೊಂಡು ಅದರ ಮೇಲೆ ಇಷ್ಟಾಗಲ್ಲ ಫೋಟೋ ಹಾಕಿಸ್ಕೊಂಡು ಹಲ್ಲು ಗಿಂಚ್ಕೊಂಡು ನಿಂತಿದ್ರು. ಈ ಸ್ಥಿತಿನ ಅಪ್ಪಿತಪ್ಪಿ ಬರೀ ಶಾಸಕಾಂಗವನ್ನು ನಂಬಿಕೊಂಡಿದ್ದಿದ್ರೆ ಇವತ್ತಿಗೆ ನಮ್ಮ ಸ್ಥಿತಿ ಅಧೋಗತಿ. 3.5-4 ಲಕ್ಷ ಜನ ತೀರ್ಕೊಂಡ್ರಲ್ಲ, ಅಷ್ಟಲ್ಲ, ಅದೆಷ್ಟು ಲಕ್ಷ ಜನ ಬೇಕಾದರೂ ತೀರ್ಕೊಳ್ಬಹುದಾಗಿತ್ತು. ಆಮ್ಲಜನಕ 1200 ಮೆಟ್ರಿಕ್ ಟನ್ ರಿಲೀಸ್ ಮಾಡಬೇಕು, ಕರ್ನಾಟಕದ ಪಾಲದು ಅಂತ ಹೇಳಿ ಕರ್ನಾಟಕದ ನ್ಯಾಯಮೂರ್ತಿ, ಕರ್ನಾಟಕದ ಮುಖ್ಯ ನ್ಯಾಯಮೂರ್ತಿ ಓಕಾ ಸರ್ ಅವರ ಪೀಠ ಹೇಳದೆ ಹೋಗಿದ್ದಿದ್ರೆ ಏನಾಗ್ತಾ ಇತ್ತು ನಮ್ಮ ರಾಜ್ಯದಲ್ಲಿ? ಚಾಮರಾಜನಗರ ಒಂದು ಎಕ್ಸಾಂಪಲ್ ಅಷ್ಟೇ, ಟಿಪ್ ಆಫ್ ದಿ ಐಸ್ಬರ್ಗ್ ಅಂತ ಕರೀತಾರೆ ಅದನ್ನು. ಒಂದು ಸಣ್ಣ ಸೂಜಿ ಮೊನೆ ಆಗ್ಬಿಡೋದು ಚಾಮರಾಜನಗರ, ರಾಜ್ಯದ ಪೂರ್ತಿ ಜಿಲ್ಲೆಗಳಲ್ಲಿ ಅಂತಹದ್ದೇ ಪರಿಸ್ಥಿತಿ ಬರ್ತಾ ಇತ್ತು. ಆಮೇಲೆ ಇಂತೆಲ್ಲ ಆರ್ಡ್ರ್ ಮಾಡಿ ವಿದೇಶಗಳಿಂದ ಒಂದಷ್ಟು ಅನುದಾನ ಬಂದ ಮೇಲೆ ಆ ಅನುದಾನದ ರೂಪದಲ್ಲಿ ಸುಪ್ರೀಂ ಕೋರ್ಟ್ ಆರ್ಡ್ರ್ ಮೇಲೆ ಕರ್ನಾಟಕಕ್ಕೆ ಒಂದಷ್ಟು ಪಾಲು ಸಿಕ್ಕಿದ್ರೆ ಇದು ನಮ್ಮ ನಾಯಕರು ಕಳಿಸ್ಕೊಟ್ರು, ಇದು ನಮ್ಮ ಸರ್ಕಾರ ಕಳಿಸ್ಕೊಡ್ತು, ಇದು ನಮ್ಮ ಮಹಾನ್ ನಾಯಕರು ಕಳಿಸ್ಕೊಟ್ರು, ಧನ್ಯವಾದ ಅಂಥೇಳಿ ಕೆಲವು ಸಂಸದರು ಅದನ್ನು ಹಾಕ್ಕೊಂಡು ತಿರುಗಿದ್ದೇ ಮೆರೆದಿದ್ದೆ. ಎಲ್ಲಿಗೆ ಬಂದಿದೆ ಈ ವ್ಯವಸ್ಥೆ? ಸುಪ್ರೀಂ ಕೋರ್ಟ್ ಅಥವಾ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿದ್ರೆ ನ್ಯಾಯಾಂಗ ನಿಂದನೆ ಆಗುತ್ತದು. ನ್ಯಾಯಾಂಗ ನಿಂದನೆ ಆದರೆ ಯಾರನ್ನ ಬೇಕಾದರೂ ಕೂಡ ಬಂಧಿಸುವಂಥ ಅಧಿಕಾರ ದೇಶದ ನ್ಯಾಯಾಂಗ ವ್ಯವಸ್ಥೆಗಿದೆ. ಅದಕ್ಕೆ ಹೆದರಿಕೊಂಡು ಆ ನ್ಯಾಯಾಂಗ ವ್ಯವಸ್ಥೆಯ ಆದೇಶಕ್ಕೆ ಮರು ಮಾತನಾಡಲಿಕ್ಕೆ ಸಾಧ್ಯವಿಲ್ಲದಂಥ ಸ್ಥಿತಿಯಲ್ಲಿ ಅಡಕತ್ತರೆಯಲ್ಲಿ ಸಿಕ್ಕಾಕೊಂಡ ಮೇಲೆ ಅನ್ಯ ಮಾರ್ಗ ಇಲ್ಲದೆ, ಗತ್ಯಂತರವಿಲ್ಲದೆ ತೆಗೆದುಕೊಂಡ ನಿರ್ಧಾರ ಏನು ಗೊತ್ತಾ? ಕೊಡ್ತಾ ಇದ್ದೀವಿ ಈಗ ಫ್ರೀ ವ್ಯಾಕ್ಸಿನ್ ಕೊಡ್ತಾ ಇದ್ದೀವಿ. ನಮ್ಮನ್ನು ರಾಜಕೀಯ ಪಕ್ಷಗಳು ದಾರಿ ತಪ್ಪಿಸ್ಬಿಟ್ವು, ಸ್ಟೇಟ್ಗಳ ಕೈಗೆ ನಾವು ಅಧಿಕಾರವನ್ನು ಕೊಟ್ಟು ನಾವು ಯಾಮಾರ್ಬಿಟ್ವಿ. ಎಲ್ಲಿಯೂ ಕೂಡ ಎಲೆಕ್ಷನ್ ಪ್ರಸ್ತಾಪ ಆಗಲಿಲ್ಲ, ಚುನಾವಣಾ ರ್ಯಾಲಿ ಬಗ್ಗೆ ಮಾತನಾಡಲಿಲ್ಲ. ಕೋವಿಡ್ ಒಂದು 2ನೇ ಅಲೆ ಬರುತ್ತೆ ಅಂತ ಗೊತ್ತಿದ್ದರೂ ಕೂಡ ಚುನಾವಣಾ ರ್ಯಾಲಿ ಮಾಡಿದವರು ಅದರ ಬಗ್ಗೆ ಚಕಾರ ಎತ್ತಲಿಲ್ಲ. ಚಕಾರ ಎತ್ತಿದ್ದೇನು? ರಾಜ್ಯಗಳಿಗೆ ಕೊಟ್ವಿ, ಅವ್ರು ಸರಿಯಾಗಿ ಮಾಡಲಿಲ್ಲ, ನಾವೀಗ ಜವಾಬ್ದಾರಿ ತಗೊಂಡು ಎಲ್ರಿಗೂ ವ್ಯಾಕ್ಸಿನ್ ಕೊಡಿಸ್ತಾ ಇದ್ದೀವಿ ಅಂತ ಮಾತನಾಡ್ಬಿಟ್ರಲ್ಲ. ನೋ, ಇಡೀ ಪಿನ್ ಟು ಪಿನ್ ನೀವು ಯಾವುದನ್ನು ಬೇಕಾದರೂ ಅಬ್ಸರ್ವ್ ಮಾಡಿ, ನೀವು ಒಂದು ಪರಿಹಾರದ ವಿಚಾರ ಆಗಲಿ, ಆಮ್ಲಜನಕದ ವಿಚಾರ ಆಗಲಿ, ವ್ಯಾಕ್ಸಿನೇಷನ್ ವಿಚಾರ ಆಗಲಿ, ಎಲ್ಲವೂ ಕೂಡ ಕೋರ್ಟ್ಗಳಿಂದ ಬಂದಂಥ ಆದೇಶಗಳ ಪಾಲನೆ ಆಗ್ತಾ ಇದೆಯೇ ಹೊರತು ಇದು ಶಾಸಕಾಂಗದ ಯಾವುದೇ ಜನಪ್ರತಿನಿಧಿ ಕಡೆಯಿಂದ ಅವರ ವೈಯಕ್ತಿಕವಾಗಿ ಮನಃಪೂರ್ವಕವಾಗಿ ಆಗಿರುವ ಕೆಲಸ ಅಲ್ಲ. ಅಲ್ಟಿಮೇಟ್ಲಿ ಇವರಿಗೆ ಚುನಾವಣೆ ರ್ಯಾಲಿಗಳು, ಯಾವ ರಾಜ್ಯ ಚುನಾವಣೆ, ಯಾವ ರಾಜ್ಯಕ್ಕೆ ಫ್ರೀ ಕೊಡ್ತೀವಿ ಅಂತ ಇವರು ಅನೌನ್ಸ್ ಮಾಡಿದ್ರು, ಚೆಕ್ ಮಾಡಿಬಿಡಲಿ ಇವತ್ತಿಗೆ ಬೇಕಾದರೂ ಚೆಕ್ ಮಾಡಲಿ. ಇವರ ಸ್ಟೇಟ್ಮೆಂಟ್ಸ್ ನಿಮ್ಮ ಮೊಬೈಲ್ ಇದೆಯಲ್ಲ, ನಿಮ್ಮ ಬಳಿನಲ್ಲಿ ಮೊಬೈಲ್ ಇದೆಯಲ್ಲ, ಚೆಕ್ ಮಾಡಿಬಿಡಿ. ಯಾವ್ಯಾವ ರಾಜ್ಯಕ್ಕೆ ಫಸ್ಟ್ ಇವರು ವ್ಯಾಕ್ಸಿನ್ ಕೊಡ್ತೀವಿ ಅಂತ ಹೇಳಿದ್ರು, ಆ ರಾಜ್ಯದಲ್ಲಿ ಯಾವತ್ತಿನಿಂದ ಎಲೆಕ್ಷನ್ ಇತ್ತು, ಯಾವ ರಾಜ್ಯದಲ್ಲಿ ಎಲೆಕ್ಷನ್ ರ್ಯಾಲಿ ಮಾಡ್ಕೊಂಡು ತಿರುಗಾಡಿದ್ರು. ಚುನಾವಣಾ ಆಯೋಗಕ್ಕೆ ಉತ್ತರ ಪ್ರದೇಶದ ನ್ಯಾಯಾಲಯಗಳು ಎಂತಹ ಚಾಟಿಯನ್ನು ಬೀಸಿದ್ವು ಶಿಕ್ಷಕರ ಸಾವಿಗೆ ಸಂಬಂಧಪಟ್ಟಂತೆ. ಪ್ರತಿಯೊಂದು ನ್ಯಾಯಾಲಯದಿಂದ ಆಗಿರುವಂಥ ಕೆಲಸಗಳು ಚೆಕ್ ಮಾಡಿಬಿಡಿ. ನೀವು ಬೇಕು ಸರ್ಚ್ ಕೊಡಿ, ನೀವು ಸರ್ಚ್ ಕೊಟ್ಟರೆ ಗೊತ್ತಾಗ್ಬಿಡುತ್ತೆ. ಇದು ಇವರು ಮಾಡಿಬಿಟ್ಟಿದ್ದಾರೆ. ಎಲ್ಲ ವಿರೋಧಿಗಳ ಬಾಯಿ ಮುಚ್ಚಿ, ಯಾರು ವಿರೋಧಿಗಳಿಲ್ಲ ಸ್ವಾಮಿ, ಇಲ್ಲಿ ಯಾರ್ಯಾರು ವಿರೋಧ ಇಲ್ಲ. ಜನಪ್ರತಿನಿಧಿಗಳ ಜನಪ್ರತಿನಿಧಿವು ನಿಮಗೆ ವಿರೋಧ ಮಾಡಿ ನಾವೇನು ಮಾಡಬೇಕಾಗಿದೆ? ನೋ, ನಮ್ಮ ಕಾಳಜಿ ಇಷ್ಟೇ ಇತ್ತು, ಬಡವರಿಗೆ ವ್ಯಾಕ್ಸಿನ್ ಕೊಡಿ, ಬಡವರಿಗೆ ಟ್ರೀಟ್ಮೆಂಟ್ ಕೊಡಿ. ಆಮೇಲೆ ನಿಮ್ಮ ಕಟ್ಟಡ ಕಟ್ಸ್ಕೊಳ್ತಿರೋ, ನೀವು ಆ ಬುಲೆಟ್ ಟ್ರೈನ್ ಓಡಿಸ್ಕೊಳ್ತಿರೋ, ಆಮೇಲೆ ನೀವು ಯಾವುದೋ ಪ್ರಾಜೆಕ್ಟ್ ಮಾಡ್ಕೊಳ್ತಿರೋ, ವಿಮಾನವನ್ನು ಹಾರಿಸ್ಕೊಳ್ತಿರೋ, ಏನು ಬೇಕಾದರೂ ಮಾಡಿಕೊಡಿ ಸ್ವಾಮಿ. ನಮಗೆ ಈಗ ಬೇಕಿರೋದು ಜನಗಳಿಗೆ ವ್ಯಾಕ್ಸಿನ್ ಬೇಕು, ಔಷಧಿ ಬೇಕು, ಟ್ರೀಟ್ಮೆಂಟ್ ಬೇಕು, ಪರಿಹಾರ ಬೇಕು ಅಂತ ನಾವು ಕೇಳ್ತಾ ಇದ್ವಿ ವಿನಃ ನೀವೇ ಮಾಡಿದ್ದಿದ್ರೆ ಹ್ಯಾಟ್ಸ್ ಆಫ್. ನಮ್ಮ ಈ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀವಲ್ವಾ, ಕೈ ಮುಗಿತೀವಲ್ವಾ, ಅದರ ಎಲ್ಲ ಪಾಲು ನಿಮಗೆ ಸಲ್ಲಬೇಕಾಗಿತ್ತು. ಇವತ್ತಿಗೆ ದೇಶದ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅಂತ ಕೆಲಸವನ್ನು ಅದ್ಭುತವಾಗಿ ನಿಭಾಯಿಸಿವೆ. ಹಾಗಾಗಿ ನಿಮಗೆ ಅವರು ಈ ತಿಂಗಳ ಅಂತ್ಯದ ಒಳಗಡೆ ವರದಿ ಕೊಡಿ ಅಂತ ಹೇಳಿದ ಮೇಲೆ ಬೇರೆ ಆಪ್ಷನ್ ಉಳ್ಕೊಳ್ಳಿಲ್ಲ. ಬಂದ್ರಿ, ನೀವು ಮಾತನಾಡಿದ್ದೀರಿ, ಈಗ ಫ್ರೀ ವ್ಯಾಕ್ಸಿನ್ ಅಂತ ಹೇಳ್ತಾ ಇದ್ದೀರಿ. ಈ ಫ್ರೀ ವ್ಯಾಕ್ಸಿನ್ ಹಿಂದೆ ಇರುವ ಅತಿ ದೊಡ್ಡ ಶಕ್ತಿ, ಅತಿ ದೊಡ್ಡ ಆರ್ಡರ್ ಅದು ಬಂದಿದ್ದು ಕೋರ್ಟ್ನ ಕಡೆಯಿಂದ. ಮತ್ತಷ್ಟು ಮಾತನಾಡಲಿಕ್ಕಿದೆ. ದೇಶದ ಅನಾಥ ಮಕ್ಕಳಿದಾರಲ್ಲ, 30,000ಕ್ಕೆ ಮಿಗಿಲಾಗಿ ಮಕ್ಕಳು ಅನಾಥರಾಗ್ಬಿಟ್ಟಿದ್ದಾರೆ. ಅನ್ಸಲ್ವಾ? ನಮಗೆ ನೋವಾಗಲ್ವಾ? ಮೊನ್ನೆ ತಂದೆ ಜೊತೆ ಆ್ಯಪಲ್ ತಿಂದಿರುತ್ತೆ, ಇವತ್ತಿಗೆ ಅದೇ ಮಗು ಆ್ಯಪಲನ್ನು ಯಾರನ್ನು ಕೇಳಬೇಕು? ಮೊನ್ನೆ ಅಪ್ಪ ಒಂದು ವಾಕಿಂಗ್ ಕರ್ಕೊಂಡು ಹೋಗಿರ್ತಾರೆ, ಅಮ್ಮ ಲಾಲನೆ ಪಾಲನೆ ಪೋಷಣೆ ಮಾಡಿರ್ತಾರೆ, ಈಗ ಅಮ್ಮ ಸತ್ತು ಹೋಗಿದ್ದಾರೆ. ಎಷ್ಟೋ ಮನೆಗಳಲ್ಲಿ ಅಪ್ಪ ಅಮ್ಮ ಇಬ್ಬರು ಸತ್ತು ಹೋಗ್ಬಿಟ್ಟಿದ್ದಾರೆ, ಮಕ್ಕಳು ಅನಾಥರಾಗಿದ್ದಾರೆ, ಯಾರದೋ ಪಾಲಕರ ಬಳಿಲಿದ್ದಾರೆ. ಕೆಲವು ಮನೆಗಳಲ್ಲಿ ಅವರಿಗೆ ಪಾಲಕರು ಇಲ್ಲ, ಅಪ್ಪ ಅಮ್ಮನೂ ಇಲ್ಲ, ಮಕ್ಕಳು ಅಕ್ಷರಶಃ ಬೀದಿ ಬದಿಗೆ ಬಿದ್ದುಬಿಟ್ಟಿದ್ದಾರಲ್ಲ. ಇಂತಹ ವಿಚಾರದಲ್ಲಿಯೂ ಕೂಡ
ಯಾವುದಾದ್ರೂ ಜನಪ್ರತಿನಿಧಿ ಇಲ್ಲಿವರೆಗೂ ಮಾತನಾಡಿದಾರೇನ್ರಿ? ಯಾರಾದರೂ ಶಾಸಕರೋ, ಸಂಸದರೋ, ಮುಖ್ಯಮಂತ್ರಿಗಳೋ ಇಲ್ಲಿವರೆಗೂ ಎಲ್ಲಾದರೂ ಕೇಳಿದ್ದೀರಾ ಇವ್ರನ್ನ ಏನು ಮಾಡಬೇಕು ಅಂಥೇಳಿ? ಕೊನೆಗೆ ಈ ಅನಾಥ ಮಕ್ಕಳನ್ನು ಕಾಪಾಡಲಿಕ್ಕೂ ಕೂಡ ಅದೇ ಕೋರ್ಟ್ ಎಂಟ್ರಿ ಆಗಿದೆ, ಅದೇ ನ್ಯಾಯಾಂಗ ವ್ಯವಸ್ಥೆ ಎಂಟ್ರಿ ಆಗಿದೆ. ಎಂಥ ಆದೇಶ ಮಾಡಿಟ್ಟಿದ್ದಾರೆ ಗೊತ್ತಾ? ಅದ್ಭುತ. ಸುವರ್ಣಾಕ್ಷರಗಳಲ್ಲಿ ಆ ಆದೇಶವನ್ನು ಬರೆದಿಟ್ಕೊಳ್ಬೇಕು, ಮತ್ತೆ ಮತ್ತೆ ಓದಬೇಕು. ನ್ಯಾಯಾಂಗ ಈ ದೇಶದ ಪ್ರಜೆಗಳ ಪ್ರಾಣದ ವಿಚಾರದಲ್ಲಿ, ಈ ದೇಶದ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ, ಆಹಾರದ ವಿಚಾರದಲ್ಲಿ, ಬಟ್ಟೆ ವಿಚಾರದಲ್ಲಿಯೂ ಕೂಡ ಇಂಟರ್ವ್ಯೂನ್ ಆಗಿ ಮಾತನಾಡುವಂಥ ಕಾಲ ಬಂದಿದೆ ಅಂತ ಹೇಳಿದ್ರೆ, ಶಾಸಕಾಂಗದ ಬಗ್ಗೆ ನಾವು ಯಾಕ್ರಿ ನೋಡಬೇಕಾಗತ್ತೆ? ಯಾಕೆ ನೋಡಬೇಕು? ಯಾಕೆ ನಾವು ಅವ್ರ ಬಗ್ಗೆ ಭರವಸೆ ಇಟ್ಕೊಳ್ಬೇಕು? ಇದೇ ಕೆಲಸವನ್ನು ಇವರೇ ಮಾಡಿದ್ದಿದ್ರೆ ನ್ಯಾಯಾಂಗ ಮಧ್ಯಪ್ರವೇಶ ಮಾಡ್ತಕ್ಕಂಥ ಟೈಮೇ ಬರ್ತಾ ಇರಲಿಲ್ಲ. ನೋಡಿ, ಪ್ರತಿಯೊಂದರಲ್ಲೂ ಕೂಡ ನಮಗೆ ಮಾನವೀಯ ಹೃದಯ ಸೋಲ್ತಾ ಇದೆಯಾ, ಸತ್ತು ಹೋಗಿದೆಯಾ ನಮಗೆ ಅರ್ಥ ಆಗ್ತಾ ಇಲ್ಲ. ಬರೀ ರಾಜಕಾರಣ, ಬರೀ ಚುನಾವಣೆ, ಇದರ ಗುಂಗಿಗೆ ಬಿದ್ದುಬಿಟ್ಟು ನಾವೇನಾಗ್ತಾ ಇದ್ದೀವಿ ಹೇಳಿ? ಅಧಿಕಾರ ಅಧಿಕಾರ ಅಧಿಕಾರ, ಇದು ಬಿಟ್ಟು ನಮ್ಗೆ ಆಚೆ ಕಾಣಿಸ್ತಾನೆ ಇಲ್ಲ. ಅಧಿಕಾರಕ್ಕೆ ಬಂದ್ರಪ್ಪ, ಬಂದ್ಮೇಲೆ ಏನು ಮಾಡ್ತಾ ಇದ್ದೀರಪ್ಪ ಹೇಳ್ರಪ್ಪ ಅಂದರೆ ಉತ್ತರ ಇಲ್ಲ. ಅಲ್ಲೊಂದು ರಾಜಕೀಯ, ಎಲ್ಲಿ ಎಲೆಕ್ಷನ್ ಇದೆ, ಯಾರು ವ್ಯಾಕ್ಸಿನ್ ಕೊಡ್ಸೋಣ, ಈ ಮಕ್ಕಳ ಬಗ್ಗೆ ಕೇಳೋರೇ ಇಲ್ಲ. ಇವತ್ತಿಗೆ ಸುಪ್ರೀಂ ಕೋರ್ಟ್ನ ಕಡೆಯಿಂದ ಅದಕ್ಕೂ ಒಂದು ಆರ್ಡರ್ ಆಗಿದೆ. ದೇಶದಲ್ಲಿ ಕೋವಿಡ್ ಕಾರಣದಿಂದಾಗಿ ಅನಾಥರಾದಂಥ ಮಕ್ಕಳ ಸಂಖ್ಯೆ ಕೇಳಿಬಿಟ್ರೆ ಕರಡು ಚುರುಕಂತ ಅನ್ನುತ್ತೆ ನಮಗೆ. ಕಾರಣ ಬೇಕಾದಷ್ಟಿದೆ. ಈಗ ಆ ಮಕ್ಕಳು ಏನು ಮಾಡಬೇಕು ಅಂತ ನಮ್ಮ ಪ್ರಶ್ನೆ. ಅನಾಥರಾಗಿದ್ದಾರೆ ನೋಡಿ, ಕೆಲವು ಮನೆಗಳಲ್ಲಿ ಅಪ್ಪ ಅಮ್ಮ ಇಬ್ಬರು ತೀರ್ಕೊಂಡಿದ್ದಾರೆ, ಪುಟ್ಟ ಪುಟ್ಟ ಮಕ್ಕಳಿವೆ, ಶಾಲೆಗೆ ಹೋಗ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ ಒಬ್ಬರ ಹತ್ರ ನಾನು ಮಾತನಾಡ್ತಾ ಇದ್ದೆ, ಲೈವ್ನಲ್ಲಿಯೇ ಮಾತನಾಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ನೋಡಿ ನಾವು ಶಾಲೆಗೆ ಫೀಸ್ಗೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ನಮ್ಮ ಬಸ್ ಸ್ಟಾಪಲ್ಲಿ ನಾವೆಲ್ಲ ಪೋಷಕರು ಸೇರಿಕೊಂಡು ಒಂದೇ ತರಗತಿಯ ಬೇರೆ ಬೇರೆ ಸೆಕ್ಷನ್ನ ಪೇರೆಂಟ್ಸ್ನ ಗ್ರೂಪ್ ಮಾಡ್ಕೊಂಡಿದ್ದೀವಿ. ಆ ಗ್ರೂಪಿಂದ 30 ಜನ ಇಲ್ಲ. ಈಗ ಆ ಗ್ರೂಪಲ್ಲಿದ್ದಂತಹ 30 ಜನ ತೀರ್ಕೊಂಡ್ಬಿಟ್ರು ಅಂತ ಅದರ ಅರ್ಥ. ಆ 30 ಜನ ತೀರ್ಕೊಂಡ್ರೆ ಆ 30 ಮಕ್ಕಳಿಗೆ ಇಲ್ಲ ತಂದೆ ಇಲ್ಲ ತಾಯಿ, ಅವರು ಸತ್ತು ಹೋಗಿದ್ದಾರೆ ಅಂತ ಅದರ ಅರ್ಥ. ಆ ಮಕ್ಕಳಿಗೆ ಏನು ಮಾಡಬೇಕು? ಆ ಮಕ್ಕಳಿಗೆ ಫೀಸನ್ನು ಹೇಗೆ ಕಟ್ಟಬೇಕು ಅಂತ ಶಾಲೆಗಳು ಒತ್ತಾಯ ಮಾಡ್ತಾ ಇವೆ. ಇಲ್ಲ ಫೀಸ್ ಕಟ್ಟಲೇಬೇಕು ಅಂತ ಇವರು ಪರಿಪರಿಯಾಗಿ ಕೇಳ್ಕೊಳ್ತಾ ಇದ್ದಾರಂತೆ. ಪೋಷಕರು ತೀರ್ಕೊಂಡ್ಬಿಟ್ಟಿದ್ದಾರೆ, ಅವ್ರಿಗೆ ಸದ್ಯಕ್ಕೆ ಯಾರೂ ಇಲ್ಲ, ದುಡಿಯುವ ಕೈ ಸತ್ತು ಹೋಗಿದೆ. ಈಗ ಏನು ಮಾಡಬೇಕು ಅಂತ ಕೇಳಿದ್ರು ಕೂಡ ಫೀಸ್ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಶಾಲೆಯ 30 ಮಕ್ಕಳ ಕಥೆ ಆದರೆ, 30 ಮಕ್ಕಳ ಕಥೆ ಆದರೆ, ಇಲ್ಲಿರುವ ಕಥೆ ಇದೆಯಲ್ಲ, ಇಡೀ ದೇಶದಲ್ಲಿ ಅಧಿಕೃತ ಅಂಕಿಅಂಶಗಳ ಪ್ರಕಾರ, ಲಭ್ಯವಿರುವ ಅಂಕಿಅಂಶಗಳ ಪ್ರಕಾರ 30,071 ಮಕ್ಕಳು ಅನಾಥರಾಗಿದ್ದಾರೆ. 30,071 ಮಕ್ಕಳು ಅನಾಥರಾಗಿದ್ದಾರೆ. ಈಗ ಆ ಮಕ್ಕಳು ಏನು ಮಾಡಬೇಕು? ಎಲ್ಲಿಗೆ ಹೋಗಬೇಕು ಆ ಮಕ್ಕಳು ಅಂತ ನಮ್ಮ ಪ್ರಶ್ನೆ. ನೋಡಿ, ಇಲ್ಲ ತಂದೆ ಸಾಕ್ತಾ ಇರ್ತಾರೆ, ಇಲ್ಲ ತಾಯಿ ಸಾಕ್ತಾ ಇರ್ತಾರೆ, ಅಥವಾ ತಾಯಿ ಮನೆಯಲ್ಲಿ ಮಕ್ಕಳಿಗೆ ಪಾಠ ಹೇಳ್ಕೊಡೋದು, ಅಥವಾ ಅಡುಗೆ ಮಾಡಿ ಹಾಕೋದು, ಲಾಲನೆ ಪಾಲನೆ ನೋಡೋದು, ಅಥವಾ ಅವರಿಗೆ ಮಕ್ಕಳನ್ನು ರೆಡಿ ಮಾಡಿ ಕಳಿಸೋದು ತಾಯಿ ಮಾಡ್ತಾ ಇರ್ತಾರೆ. ತಂದೆ ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಏನೋ ಪುಟ್ಟ ಏನೋ ಕಂದ ಅಂತ ಮಾತನಾಡಿಕೊಂಡು ಆ ಮಕ್ಕಳ ಜೊತೆ ಖುಷಿಯಾಗಿರ್ತಾರೆ. ಈಗ ತಂದೆ ಇಲ್ಲ ಕೆಲವರಿಗೆ ತಾಯಿ ಇಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಒಂದು ಫ್ಯಾಮಿಲಿ ಇಂಬ್ಯಾಲೆನ್ಸ್ ಆಯಿತು. ಕೆಲವು ಮನೆಗಳಲ್ಲಿ ತಂದೆ ತಾಯಿ ಇಬ್ಬರೂ ತೀರ್ಕೊಂಡಿದ್ದಾರೆ. ಆ ಮನೆಗಳಲ್ಲಿ ಆ ಮಕ್ಕಳು ಅಜ್ಜಿ ಆಶ್ರಯದಲ್ಲೋ, ಅಥವಾ ತಾತನ ಆಶ್ರಯದಲ್ಲಿಯೋ, ಅಥವಾ ಆ ತಂದೆಯ ತಂಗಿ ಆಶ್ರಯದಲ್ಲಿಯೋ, ತಂದೆಯ ತಮ್ಮನ ಆಶ್ರಯದಲ್ಲಿಯೋ, ಇನ್ಯಾರ್ದೋ ಒಂದು ಆಶ್ರಯದಲ್ಲಿವೆ. ಕೆಲವು ಮನೆಗಳಲ್ಲಿ ಏನಾಗಿದೆ, ಆ ಮಕ್ಕಳನ್ನು ಕೇಳೋರೇ ಇಲ್ಲ. ಸರಿ, ಸುಮಾರು 200ಕ್ಕಿಂತ ಹೆಚ್ಚಿನ ಕೇಸ್ಗಳಲ್ಲಿ ಅವರು ಲಿಟ್ರಲಿ ಬೀದಿಗೆ ಬಂದು ಬಿದ್ದಿದ್ದಾರೆ ಅವರು. ಇಂಥ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ನ ಮಾಡ್ತಾ ಇದೆ. ಏನೋ ಒಂದು ಆರ್ಡರ್, ಬಹಳ ಇಂಟ್ರೆಸ್ಟಿಂಗ್ ಅದು. ಸುಪ್ರೀಂ ಕೋರ್ಟ್ನ ಕಡೆಯಿಂದ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಕ್ಕೆ ಒಂದು ಆದೇಶ, ಒಂದು ನಿರ್ದೇಶನ ಹೋಗಿದೆ. ಆ ನಿರ್ದೇಶನ ಏನು ಅಂತ ಹೇಳಿ ಪಾಯಿಂಟ್ ಬೈ ಪಾಯಿಂಟ್ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಸುಪ್ರೀಂ ಕೋರ್ಟ್ನ ಕಡೆಯಿಂದ ಕೋವಿಡ್ ಕಾರಣದಿಂದಾಗಿ ಯಾವ ಮಕ್ಕಳು ಪೋಷಕರನ್ನು ಕಳೆದುಕೊಂಡಿದ್ದಾರೋ ಅಂತಹ ಮಕ್ಕಳು ಅನಾಥರಾದ ಮೇಲೆ ಅವರ ಶಿಕ್ಷಣ ಮೊಟಕಾಗುವಂತಿಲ್ಲ, ಯಾವುದೇ ಕಾರಣಕ್ಕೂ ಅವರ ಎಜುಕೇಷನ್ ಸ್ಟಾಪ್ ಆಗಬಾರ್ದು. ಸುಪ್ರೀಂ ಕೋರ್ಟಿಂದ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ಆಳ್ವಿಕೆಗೆ ಈ ನಿರ್ದೇಶನ ಹೋಗ್ತಾ ಇದೆ. ಕೋವಿಡಿಂದ ಪೋಷಕರನ್ನು ಕಳೆದುಕೊಂಡಂಥ ಮಕ್ಕಳಿಗೆ ಇದು ಅನ್ವಯ ಆಗಬೇಕು. ಯಾರ್ಯಾರು ನ್ಯಾಯಮೂರ್ತಿಗಳಾದ ಎಲ್ ನಾಗೇಶ್ವರ ರಾವ್ ಮತ್ತು ಅನಿರುದ್ಧ ಬೋಸ್ ಅವರ ಪೀಠ ಈ ಆದೇಶವನ್ನು ಕೊಟ್ಟಿದೆ. ಮಕ್ಕಳು ಸರ್ಕಾರಿ ಶಾಲೆಯಲ್ಲಾದರೂ ಓದ್ತಾ ಇರಲಿ ಅಥವಾ ಖಾಸಗಿ ಶಾಲೆಯಲ್ಲಾದರೂ ಓದ್ತಾ ಇರಲಿ, ಆ ಮಕ್ಕಳ ಶಿಕ್ಷಣ ರಾಜ್ಯ ಸರ್ಕಾರದ ಜವಾಬ್ದಾರಿ. ಖಾಸಗಿ ಶಾಲೆ ವಿಚಾರಕ್ಕೆ ಬಂದರೆ ಕನಿಷ್ಠ ಪಕ್ಷ ಮುಂದಿನ ಯೋಜನೆ ಏನು ಅಂತ ಹೇಳುವವರೆಗೆ, ಅಂದರೆ ಮುಂದಿನ 6 ತಿಂಗಳವರೆಗಂತೂ ಕೂಡ ಆ ಮಕ್ಕಳು ಖಾಸಗಿ ಶಾಲೆಯಲ್ಲಿ ಓದ್ತಾ ಇದ್ರು ಕೂಡ ಅದು ಸರ್ಕಾರದ ಜವಾಬ್ದಾರಿ. ಇದು ನಮ್ಮ ನಿರ್ದೇಶನ ಅಂಥೇಳಿ ದ್ವಿಸದಸ್ಯ ಪೀಠ ಇವತ್ತು ಆದೇಶವನ್ನು ಮಾಡುತ್ತೆ. ಅಂದರೆ ಅದು ಜನಪರವಾಗಿರುವಂಥ ಒಂದು ಆದೇಶ. ಆ ಮಕ್ಕಳ ಪರವಾಗಿ, ಅನಾಥ ಮಕ್ಕಳ ಪರವಾಗಿ ಸುಪ್ರೀಂ ಕೋರ್ಟ್ ಕೊಡ್ತಾ ಇರತಕ್ಕಂಥ ನಿರ್ದೇಶನ ಅದು. ಇದರ ಮುಂದುವರೆದ ಭಾಗವಾಗಿ ನೋಡಿ, ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರಲಿ, ಖಾಸಗಿ ಶಾಲೆಯಲ್ಲಿ ಓದ್ತಾ ಇರಲಿ, ಆ ಮಕ್ಕಳ ಶಿಕ್ಷಣ ನಿಲ್ಲುವಂತಿಲ್ಲ ಯಾವುದೇ ಕಾರಣಕ್ಕೂ. ಜೊತೆಗೆ ಪೋಷಕರನ್ನು ಕಳ್ಕೊಂಡಿರ್ತಕ್ಕಂಥ ಮಕ್ಕಳಿದಾರಲ್ಲ, ಆ ಮಕ್ಕಳ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಬೇಕು ಅಂತ ಕೂಡ
ಇದೇ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡುತ್ತೆ. ಮಾಹಿತಿ ಕಲೆಕ್ಟ್ ಮಾಡಲಿಕ್ಕೆ ರಾಷ್ಟ್ರೀಯ ಮಕ್ಕಳ ಹಕ್ಕು ರಕ್ಷಣಾ ಆಯೋಗದ ಪೋರ್ಟಲಲ್ಲಿ ಈ ಮಕ್ಕಳ ಬಗ್ಗೆ ವಿವರವನ್ನು ದಾಖಲಿಸಬೇಕು. ತಂದೆ ಕಳ್ಕೊಂಡಿದ್ದಾರಾ, ತಾಯಿ ಕಳ್ಕೊಂಡಿದ್ದಾರಾ, ಇಬ್ಬರನ್ನೂ ಕಳ್ಕೊಂಡಿದ್ದಾರಾ ಈ ಮಕ್ಕಳು ಅಂಥೇಳಿ ಆ ಒಂದು ಪೋರ್ಟಲ್ನಲ್ಲಿ ವಿವರವನ್ನು ದಾಖಲಿಸಬೇಕಾಗುತ್ತೆ. ಜೊತೆಗೆ ಜೂನ್ 6ರವರೆಗಿನ ಅಂಕಿಅಂಶದ ಪ್ರಕಾರವಾಗಿ 30,071 ಮಕ್ಕಳು ಅನಾಥರಾಗ್ತಾರೆ. 3,621 ಮಕ್ಕಳು ತಮ್ಮ ತಂದೆ ಮತ್ತು ತಾಯಿ ಇಬ್ಬರನ್ನು ಕೂಡ ಇವರು ಕಳ್ಕೊಂಡಿದ್ದಾರೆ ಅಂತ, ಇಬ್ಬರನ್ನು ಇವರು ಕಳ್ಕೊಂಡಿದ್ದಾರೆ. ಇನ್ನು 26,176 ಮಕ್ಕಳ ಕಥೆ ಇದೆಯಲ್ಲ, ಇವರು ತಂದೆ ಅಥವಾ ತಾಯಿಯನ್ನು ಇವರು ಕೂಡ ಕಳ್ಕೊಂಡ್ಬಿಟ್ಟಿದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರ ಯಾವ ಮಕ್ಕಳು ತಂದೆ ತಾಯಿಯನ್ನು ಕಳ್ಕೊಂಡಿದ್ದಾರೋ ಮೊದಲಿಗೆ ಅವ್ರನ್ನ ಗುರುತಿಸಬೇಕಾಗತ್ತೆ. ಜೊತೆಗೆ ಮಾರ್ಚ್ ತಿಂಗಳಿಂದ ಪೋಷಕರನ್ನ ಕೋವಿಡ್ ಕಾರಣದಿಂದ ಕಳ್ಕೊಂಡಿರ್ತಾರಲ್ಲ, ಅಂಥ ಟೈಮ್ನಲ್ಲಿ ಅಂತಹ ಸಮಯದಲ್ಲಿ ಆ ಮಕ್ಕಳನ್ನು ಗುರುತಿಸಿ ಏನು ಮಾಡಬೇಕು, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಕಡೆಯಿಂದ ಅನಾಥ ಮಕ್ಕಳನ್ನು ಗುರುತಿಸೋ ಕೆಲಸ ಆಗಬೇಕು. ಜೊತೆಗೆ ಇದೇ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಕಡೆಯಿಂದ ಪತ್ತೆ ಆದ ಮೇಲೆ ಆ ಅಧಿಕಾರಿ ಅವರಿಗೆ ಒಂದು ಫೋನ್ ನಂಬರ್ ಕೊಟ್ಟು ಬರಬೇಕು. ಅಕಸ್ಮಾತ್ ಅವರು ಪಾಲಕರ ವಶದಲ್ಲಿದ್ದರೆ, ಪೋಷಕರಲ್ಲ ಪಾಲಕರು ಯಾರು ನೋಡ್ಕೊಳ್ತಾ ಇರ್ತಾರೋ, ಕೇರ್ ಟೇಕರ್ಸ್ ಅಂತ ಕರೀತಾರೆ ಅವರು ಕಾಂಟ್ಯಾಕ್ಟ್ ಮಾಡಿಕೊಳ್ಬೇಕು. ಒಂದು ವೇಳೆ ಆ ಅಧಿಕಾರಿಗೆ ಈ ಪಾಲಕರು ಈ ಮಕ್ಕಳನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ಸರಿಯಾಗಿ ಊಟ ಕೊಡ್ತಾ ಇಲ್ಲ, ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಗೊತ್ತಾದರೆ ಅವರ ಮೇಲೆ ಕ್ರಮ ಜರುಗಿಸಬಹುದಾಗತ್ತೆ. ಆಗ ಈ ಮಕ್ಕಳು ಸೇಫ್ ಇಲ್ಲ ಅಂತ ಕೂಡ ಅವರು ರಿಪೋರ್ಟನ್ನು ಮಾಡ್ಕೊಳ್ಬೇಕಾಗತ್ತೆ. ಆ ರಿಪೋರ್ಟನ್ನು ಮಾಡಿಕೊಂಡಾಗ ಆ ಮಕ್ಕಳ ಮಟ್ಟಿಗೆ ಒಂದು ಜಾಗೃತ ಪ್ರಜ್ಞಾನ ಕೆಲಸ ಮಾಡುತ್ತಷ್ಟೇ ಈ ಮಕ್ಕಳು ಏನಾಗ್ತಾ ಇದೆ ಅಂತ. ಜೊತೆಗೆ ಮಗು ಅಥವಾ ಪಾಲಕರನ್ನ ತಿಂಗಳಿಗೆ ಒಮ್ಮೆ ಆದರೂ ಕೂಡ ಆ ಅಧಿಕಾರಿ ಮಾತನಾಡಿಸ್ಬೇಕಾಗತ್ತೆ. ಅವ್ರನ್ನ ಹೇಗಿದೆಯಾ ಪುಟ್ಟ, ಹೇಗಿದೆಯಾ ಕಂದ, ಹೇಗಿದ್ದೀರಾ, ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರಾ, ಅಥವಾ ಪಾಲಕರು ಹೇಗೆ ನೋಡ್ಕೊಳ್ತಾ ಇದ್ದೀರಿ ಮಕ್ಕಳು ಆರೋಗ್ಯವಾಗಿದೆಯಾ, ಜೊತೆಗೆ ಮಕ್ಕಳು ಓದ್ತಾ ಇದ್ದಾರಾ, ಅವ್ರಿಗೆ ಸರಿಯಾಗಿ ಊಟ ಹಾಕ್ತಾ ಇದ್ದೀರಾ. ಜೊತೆಗೆ ಇಲ್ಲಿ ಏನಾಗ್ತಾ ಇದೆ, ಒಂದು ಕಡೆ ಆಹಾರ, ಔಷಧ ಮತ್ತು ಬಟ್ಟೆ, ವಸತಿ, ಇಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರ ನಿಗಾ ಇರಬೇಕಾಗತ್ತೆ. ಜೊತೆಗೆ ಪಾಲಕರು ಅಕಸ್ಮಾತ್ ಸರಿಯಾಗಿ ಮಕ್ಕಳನ್ನು ನೋಡ್ಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ಆಗಿ CWC ಚೈಲ್ಡ್ ವೆಲ್ಫೇರ್ ಕಮಿಟಿ, ಮಕ್ಕಳ ಒಂದು ಸುರಕ್ಷತೆ ಅಥವಾ ಮಕ್ಕಳ ಒಂದು ಸಂರಕ್ಷಣೆ, ಆ ಒಂದು ಸಮಿತಿ ಇದೆಯಲ್ಲ, ಆ ಸಮಿತಿಗೆ ಇದನ್ನು ಮೊದಲಿಗೆ ತಿಳಿಸ್ಬೇಕಾಗತ್ತೆ ಅಂತ ಕೂಡ ಇದರಲ್ಲಿ ಆದೇಶವನ್ನು ಮಾಡಲಾಗಿದೆ. ಜೊತೆಗೆ ಆಯ್ತಪ್ಪ, ಈಗ ಮಕ್ಕಳು ಅನಾಥರಾಗ್ಬಿಟ್ಟಿದ್ದಾರೆ, ಯಾರೋ ದತ್ತು ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ ಯಾವುದೋ NGO, ಯಾವುದೋ ಖಾಸಗಿ ವ್ಯಕ್ತಿ ಬಂದು ಯಾವುದೇ ಅನಾಥ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುವಂತಿಲ್ಲ ಅಕ್ರಮವಾಗಿ. ಇದ್ರ ಬಗ್ಗೆ ನಿಗಾ ವಹಿಸಬೇಕಾಗುತ್ತೆ. ಕಾರಣ ಅಕಸ್ಮಾತ್ ದತ್ತು ತೆಗೆದುಕೊಳ್ಳುವ ನೆಪದಲ್ಲಿ ಈ ಅನಾಥ ಮಕ್ಕಳನ್ನು ಮಾನವ ಕಳ್ಳ ಸಾಗಣೆ ಮಾಡಿಬಿಟ್ರೆ ಗತಿ ಏನು ಮಾಡಬಹುದಲ್ವಾ, ಗೊತ್ತಿಲ್ಲ ನಮಗೆ. ಯಾರೋ ಬಂದಿರೋ ನಮಗೂ ಸಾಕಾಗಲ್ಲ, ಮಕ್ಕಳನ್ನ ಸಾಕ್ತಾ ಇದ್ದಾರೆ ಅಂತ ದತ್ತು ಕೊಟ್ಟುಬಿಟ್ರೆ ಅವ್ರು ಏನು ಬೇಕಾದರೂ ಮಾಡಬಹುದಲ್ಲ ಮಕ್ಕಳನ್ನು. ಒಂದು ವೇಳೆ ಎಲ್ಲರೂ ಹಾಗಿರಲ್ಲ, ಅಕಸ್ಮಾತ್ ಆ ರೀತಿ ಆದರೆ ಅದನ್ನು ಕೂಡ ಸರ್ಕಾರ ನಿಗಾ ವಹಿಸಿ ನೋಡ್ತಾ ಇರಬೇಕಾಗತ್ತೆ. ಅಂತಹ ಪ್ರಕರಣ ನಡೆದರೆ ಅಂಥವರ ವಿರುದ್ಧವಾಗಿಯೂ ಕೂಡ ಸರ್ಕಾರ ಕ್ರಮ ತೆಗೆದುಕೊಳ್ಳಬೇಕು, ಪ್ರಕರಣ ದಾಖಲಿಸಿಕೊಳ್ಳಬೇಕು ಅಂತ ಕೂಡ ತುಂಬ ನಿರ್ದಿಷ್ಟವಾಗಿ ಸ್ಪೆಸಿಫಿಕ್ ಆಗಿ ಇಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಒಂದು ಆದೇಶವನ್ನು ಮಾಡ್ತಾರೆ. ಬಹುಶಃ ಮತ್ತೆ ಇದನ್ನೇನು ಮಾಡ್ತಾರೆ, ನಾಳಿದ್ದ ದಿನನೋ ಒಂದು ತಿಂಗಳು ಬಿಟ್ಟು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕಾಳಜಿ ವಹಿಸ್ತಾ ಇದ್ದೀವಿ, ನಾವು ಆರ್ಡ್ರ್ ಮಾಡಿದ್ವಿ, ನಮ್ಮ ಕಡೆಯಿಂದನೇ ಆಯಿತು. ಇಲ್ಲಿ ಮೈಲೇಜ್ ತಗೊಳ್ಳೋದಾಗಲಿ, ಇಮೇಜ್ ಬಿಲ್ಡ್ ಮಾಡ್ಕೊಳ್ಳೋದಾಗಲಿ ಅವಶ್ಯಕತೆ ಇಲ್ಲ. ಕಾರಣ ನಿಮಗೆ ಇಮೇಜ್ ಬಿಲ್ಡ್ ಮಾಡ್ಕೊಳ್ಬೇಕು ಅಂತ ನೀವು ಮಾಡಿದ್ರು, ರಾಜಕಾರಣಕ್ಕೆ ಅಂತ ಮಾಡಿದ್ರು, ಬೇರೆ ಏನು ಎಲೆಕ್ಷನ್ ಚುನಾವಣೆ ಕಾರಣಕ್ಕೆ ನೀವು ಮಾಡಿದ್ರು ಕೂಡ ಆ ಸಮಯ ನಿಮಗೆ ಬಹಳ ಸಮಯ ಇತ್ತು, ಜನವರಿಯಿಂದ ಇಲ್ಲಿವರೆಗೂ ಇತ್ತು. ಆದರೆ ಅಂತಹ ಲಕ್ಷಣಗಳು ಯಾವುದೂ ಕಾಣಿಸ್ತಿಲ್ಲ. ಇದರ ಮಧ್ಯೆ ಶಾಸಕಾಂಗದಲ್ಲಿ ನ್ಯಾಯಾಂಗದ ಇಂಟರ್ವೆನ್ಷನ್ ಅಥವಾ ಮಧ್ಯಪ್ರವೇಶ ಸರಿಯಾದುದಲ್ಲ. ಇನ್ನು ಜನಗಳೆಲ್ಲ ಯಾಕೆ ಆರಿಸ್ಬೇಕು ಶಾಸಕಾಂಗವನ್ನು? ಸರಿ ಅದ್ಭುತ ಪ್ರಶ್ನೆ ಅದು. ಹಾಗಾದರೆ ಜನ ಎಲ್ಲ ಆರಿಸಿದ ಮೇಲೆ ನಿಮ್ಮ ಕೆಲಸ ನೀವು ಮಾಡಿದ್ದಿದ್ರೆ ನ್ಯಾಯಾಂಗ ಯಾಕೆ ಮಧ್ಯಪ್ರವೇಶವನ್ನು ಮಾಡಬೇಕಾಗಿತ್ತು? ನೋಡಿ, ಈ ಮಹನೀಯರು, ನಾನು ಈ ಕಾರ್ಯಕ್ರಮದ ಆರಂಭದಲ್ಲೇ ಒಂದು ಮಾತನ್ನು ಹೇಳಿದ್ದೆ, ಈ ಮಹನೀಯರಿಗೆ ಪ್ರತಿನಿತ್ಯದ ಪ್ರತಿದಿನದ ಒಂದು ಪ್ರಾರ್ಥನೆಯಲ್ಲಿ ಒಂದು ಭಾಗವನ್ನು ಎತ್ತಿಡಿ. ಇವೆಲ್ಲರಿಗೂ ಒಳ್ಳೆಯದಾಗ್ಲಪ್ಪ. ಪ್ರಮುಖ ವ್ಯಕ್ತಿಗಳನ್ನು ಮಾತ್ರ ನಾವಿಲ್ಲಿ ಅವರ ಫೋಟೋ ತೋರಿಸ್ತಾ ಇದ್ದೀವಿ. ಬರೀ ಇಷ್ಟೇ ವ್ಯಕ್ತಿಗಳಲ್ಲ, ಇದರ ಹಿಂದೆ ಇಡೀ ನ್ಯಾಯಾಂಗ ವ್ಯವಸ್ಥೆ, ನ್ಯಾಯವಾದಿಗಳು ಎಲ್ಲರೂ ಕೂಡ ಇದ್ದಾರೆ. ನಿಮಗೆ ಗೊತ್ತಿರಲಿ, ನ್ಯಾಯವಾದಿಗಳಲ್ಲಿ ಅನೇಕರು ತೀರ್ಕೊಂಡ್ಬಿಟ್ರು. ನಮ್ಮ ರಾಜ್ಯವೊಂದರಲ್ಲೇ 280ಕ್ಕಿಂತ ಅಧಿಕ ಜನ ನ್ಯಾಯವಾದಿಗಳು ತೀರ್ಕೊಂಡಿದ್ದಾರೆ. ಬೆಂಗಳೂರು ಒಂದರಲ್ಲೇ 80ಕ್ಕಿಂತ ಅಧಿಕ ನ್ಯಾಯವಾದಿಗಳು ತೀರ್ಕೊಂಡಿದ್ದಾರೆ. ಅವರ ಕುಟುಂಬಗಳು ಕೂಡ ಕಷ್ಟದಲ್ಲಿವೆ. ಹಾಗಾಗಿ ಒಂದು ಹಂತಕ್ಕೆ ಇದು ಬರೀ ಯಾರೋ ಹೇಳಿದ್ದು ಕೇಳಿದ್ದು ನೋಡಿಕೊಂಡು ಮಾಡಿರುವ ಆದೇಶ ಅಂತ ಕೂಡ ಭಾವಿಸಬೇಕಾಗಿಲ್ಲ.
ಪ್ರತಿಯೊಂದನ್ನು ಕೂಡ ಅವರವರ ಮನೆಗಳಲ್ಲೇ ಘಟಿಸಿದ ಮೇಲೆ ಅದರ ತೀವ್ರತೆ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗಿರಬಹುದು. ಅವರಿಗೆ ಸಿಕ್ಕಿರುವ ಮಾಹಿತಿಗಳ ಮೂಲದಿಂದಲೂ ಕೂಡ ಅವಲೋಕಿಸಿ ಅನೇಕ ಕಡೆ ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಿಕೊಂಡು ಕೂಡ ಈ ಮಹನೀಯರು ತೀರ್ಪನ್ನು ಬರೆದಿದ್ದಾರೆ, ಆದೇಶವನ್ನು ಕೊಟ್ಟಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ, ಚಾಟಿ ಬೀಸಿದ್ದಾರೆ, ಚಳಿ ಬಿಡಿಸಿದ್ದಾರೆ. ಇವರಿಗೆ ಅಂಥವ್ರು ಯಾರ್ಯಾರು? ಅನಿರುದ್ಧ ಬೋಸ್ ನ್ಯಾಯಮೂರ್ತಿಗಳು ಸುಪ್ರೀಂ ಕೋರ್ಟ್, ನ್ಯಾಯಮೂರ್ತಿಗಳು ಸುಪ್ರೀಂ ಕೋರ್ಟ್ ಅನಿರುದ್ಧ ಬೋಸ್, ಇವರ ಪಾತ್ರ ದೊಡ್ಡದಿರುತ್ತೆ. ಇಲ್ಲಿ ನಮ್ಮ ಕರ್ನಾಟಕ ವಿಚಾರಕ್ಕೆ ಬಂದರೆ ನ್ಯಾಯಮೂರ್ತಿ AS ಓಕಾ ಸರ್, ಮುಖ್ಯ ನ್ಯಾಯಮೂರ್ತಿಗಳು ಕರ್ನಾಟಕ ಹೈಕೋರ್ಟ್. ಓಕಾ ಸರ್ ಒಬ್ಬರ ಆದೇಶ ಜೊತೆಗೆ ಅವರ ಜೊತೆಗೆ ಕುಳಿತುಕೊಂಡಂತಹ ಅರವಿಂದ ಕುಮಾರ್ ಅವರು ಅನೇಕ ಆರ್ಡರ್ಗಳಲ್ಲಿ ಇವರಿಬ್ಬರ ಪಾತ್ರವನ್ನು ನಾವು ಯಾರೂ ಮರೆಯುವಂತಿಲ್ಲ. ಆ ರಾಜಕಾರಣಿ ಮಾಡಿಬಿಟ್ರು, ಈ ಶಾಸಕರು ಮಾಡಿಬಿಟ್ರು, ನ್ಯಾಯಮೂರ್ತಿ ನಮಗೆ ನ್ಯಾಯ ಕೊಟ್ಟುಬಿಟ್ರು, ನಮ್ಮ ಶಾಸಕರಿಲ್ಲದೆ ಇದ್ದರೆ ಏನಾಗಬೇಕಾಗಿತ್ತು, ಈ ಶಾಸಕಾಂಗ ವ್ಯವಸ್ಥೆ ಇಲ್ಲದಿದ್ರೆ ಏನಾಗಬೇಕಾಗಿತ್ತು, ನಮ್ಮ ಜನಪ್ರತಿನಿಧಿ ಇಲ್ಲದೆ ಇದ್ದರೆ ಏನಾಗಬೇಕಾಗಿತ್ತು, ಇವರಿದ್ದಕ್ಕೆ ಪರವಾಗಿಲ್ಲ, ಇಲ್ಲದೆ ಇದ್ದಿದ್ರೆ ಬೇರೆಯವರು ಇದ್ದಿದ್ದರೆ ನಮ್ಮ ದೇಶದ ಗತಿ ಏನಪ್ಪ, ಇಂಥ ಉತ್ಪ್ರೇಕ್ಷೆಗಳು, ಇಂತಹ ಮೊಂಡು ಸಮರ್ಥನೆಗಳು, ಇಂಥ ಗುಡ್ಡು ವಾದಗಳಿದೆಯಲ್ಲ, ನೋ, ಎಲ್ಲವನ್ನೂ ನಾವು ನೋಡಿದ್ವಿ. ಎಲ್ಲವನ್ನೂ ಕೂಡ ಈ ಕಳೆದ 6 ತಿಂಗಳಿಂದ ನಾವು ಗಮನಿಸ್ತಾ ಬರ್ತಾ ಇದ್ದೀವಿ. ವಿಶೇಷವಾಗಿ ಕೋವಿಡ್ 1.5 ವರ್ಷದ ಗಮನಿಸ್ತಾ ಬರ್ತಾ ಇದ್ದೀವಿ. ಪ್ರತಿಯೊಂದು ವಿಷಯಕ್ಕೂ ಕೂಡ ನಾವು ಮುಖ ಮಾಡಿ ನೋಡಿದ್ದು ಕೆಂಪು ಬಿಲ್ಡಿಂಗ್ ಕರ್ನಾಟಕದಲ್ಲಿ, ಅಂದರೆ ಅದು ರಾಜ್ಯದ ಹೈಕೋರ್ಟ್, ಅದು ಆ ಬಿಲ್ಡಿಂಗ್ ಕಡೆ ನೋಡಿದ್ದೀವಿ. ಅಲ್ಲಿ ಸುಪ್ರೀಂ ಕೋರ್ಟ್ ಕಡೆ ನೋಡಿದ್ದೀವಿ. ಏನು ಬೇಕು ನಿಮಗೆ? ಆಂಬ್ಯುಲೆನ್ಸ್ ಬೇಕಾ? ಕೋರ್ಟ್ ಆದೇಶ ಕೊಡ್ತಾ. ಏನಾದರೂ ನಿಮಗೆ ಆಮ್ಲಜನಕ ಬೇಕಾ? ಕೋರ್ಟ್ ಆದೇಶ ಕೊಡುತ್ತಾ. ಔಷಧಿ ಬೇಕಾ? ಕೋರ್ಟ್ ಆದೇಶ ಕೊಡುತ್ತಾ. ಜೊತೆಗೆ ವ್ಯಾಕ್ಸಿನ್ ಬೇಕಾ? ಕೋರ್ಟ್ ಆದೇಶ ಕೊಡುತ್ತಾ. ಕೊನೆಗೆ ಪರಿಹಾರ ಬೇಕಾ? ಕೋರ್ಟ್ ಆದೇಶ ಕೊಡುತ್ತಾ. ಆಮ್ಲಜನಕ ಇಲ್ಲದೆ ತೀರ್ಕೊಂಡ್ರು ನ್ಯಾಯಾಂಗ ತನಿಖೆ ಆಗುತ್ತಾ. ಪ್ರತಿಯೊಂದನ್ನು ರೀ ಯಾರು ಬೇಕಾದ್ರೂ ಗಮನಿಸಿ. ಇದನ್ನು ಎಲ್ಲರೂ ನಿಮ್ಮ ಮೊಬೈಲನ್ನು ಹಿಡಿದು ಈಗ ಬೇಕಾದರೂ ಚೆಕ್ ಮಾಡ್ಕೊಳ್ಳಿ. ಆಮ್ಲಜನಕ ಮತ್ತು ಕೋರ್ಟ್ ಅಂತ ಕೊಡಿ ಸಾಕು. ಆಮ್ಲಜನಕ ಮತ್ತು ಕೋರ್ಟ್ ಆಯಿತು, ವ್ಯಾಕ್ಸಿನ್ ಮತ್ತು ಕೋರ್ಟ್, ಜೊತೆಗೆ ಚಾಮರಾಜನಗರ ದುರಂತ ಮತ್ತು ಕೋರ್ಟ್. ಈ ರೀತಿ ನೀವು ಯಾವ ಆರ್ಡ್ರನ್ನು ಬೇಕಾದರೂ ಚೆಕ್ ಮಾಡ್ಕೊಳ್ಳಿ. ಪ್ರತಿಯೊಂದು ಕೋರ್ಟಿಂದ ಬಂದ ಮೇಲೆ ಇವರು ರಿಯಾಕ್ಟ್ ಮಾಡಲೇಬೇಕಾಯಿತು. ಸಹಜವಾಗಿ ಇವರು ರಿಯಾಕ್ಟ್ ಮಾಡಿದ್ದಲ್ಲ, ಸಹಜವಾಗಿ ಜನಪರ ಕಾಳಜಿಯಿಂದ, ಮಾನವೀಯ ಕಾಳಜಿಯಿಂದ ರಿಯಾಕ್ಟ್ ಮಾಡಿದ್ದಲ್ಲ. ಅದು ಕೋರ್ಟ್ ಆದೇಶಗಳಿತ್ತು, ಕೋರ್ಟ್ ಆದೇಶವನ್ನು ಪಾಲಿಸಲೇಬೇಕಾಯಿತು. ಮೇಲ್ಮನವಿ ಹೋದರೂ ಕೂಡ ಗೆಲ್ಲಿಕ್ಕಾಗಲಿಲ್ಲ. ಆಗ ಗತ್ಯಂತರವಿಲ್ಲದೆ ಇವರು ಈ ಒಂದು ವ್ಯಾಕ್ಸಿನ್ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ವಿನಃ ಇದರಲ್ಲಿ ಹೆಚ್ಚುಗಾರಿಕೆ ಏನಿಲ್ಲ. ಏನಂತ ಹೇಳಿದ್ರೆ ನೋಡಿ, ನೀವು ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ. ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಶಕ್ತಿ ಇತ್ತಲ್ಲ, ಇದನ್ನು ಈ 2020 ಮತ್ತು 2021 ಇಸ್ವಿ ಸುವರ್ಣಾಕ್ಷರಗಳಲ್ಲಿ ನ್ಯಾಯಾಂಗ ದೃಷ್ಟಿಯಿಂದ ನಾವು ಬರೆದಿಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾರಣಗಳೇ ಈ ನ್ಯಾಯಮೂರ್ತಿಗಳು. ಮತ್ತೊಂದು ಪ್ಲೇ ಮಾಡಿ ಅದನ್ನು. ಈ ಕಾರಣನೇ ಈ ನ್ಯಾಯಮೂರ್ತಿಗಳಾಗಿರ್ತಾರೆ. ಅಷ್ಟು ದೊಡ್ಡ ಮಟ್ಟದ ಕೊಡುಗೆ ಇವ್ರ ಕಡೆಯಿಂದ ಬಂದಿದೆ. ಅನಿರುದ್ಧ ಬೋಸ್ ಒಂದು ವೇಳೆ ಈ ಶತಮಾನ ಕಳೆದು ಬಿಟ್ರೆ ಇಂಥ ಒಂದು ಪ್ಯಾಂಡಮಿಕ್ ಬಂದಿತ್ತಂತೆ, ಈಗ ನಾವೆಲ್ಲ ಮಾತಾಡ್ತೀವಲ್ಲ, ಪ್ಲೇಗ್ ಅಂತೆ, ಕೊಲೆರಾ ಅಂತೆ, ಮಲೇರಿಯಾ ಅಂತೆ, ಯಾವುದೋ ಚಿಕನ್ ಪಾಕ್ಸ್ ಬಂದಿತ್ತಂತೆ, ಸ್ಮಾಲ್ ಪಾಕ್ಸ್ ಬಂದಿತ್ತಂತೆ, ಪೋಲಿಯೋ ಅಂತ ಮಾತನಾಡ್ತೀವಲ್ವಾ, ಆ ಕಾಲಘಟ್ಟವನ್ನು ಇವತ್ತು ನಾವು ಮೆಲುಕು ಹಾಕ್ತೀವಲ್ವಾ. ಸೇಮು ಇದೇ ರೀತಿ ಒಂದು ಕೊರೋನಾ ಅಂತ ಮಹಾಮಾರಿ ಬಂದಿತ್ತಂತೆ ಅಂತ ಹೇಳಿ 2080ನೇ ಇಸ್ವಿನೋ 2090ನೇ ಇಸ್ವಿನಲ್ಲೋ ಯಾರಾದರೂ ಚೆಕ್ ಮಾಡಿಕೊಂಡ್ರೆ ಅಂಥ ಕಾಲಘಟ್ಟದಲ್ಲಿ ಇಂಥ ಮಹನೀಯರು DY ಚಂದ್ರಚೂಡ್ ಸರ್, ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು, ಇವರು ಬರೆದಂಥ ತೀರ್ಪುಗಳು, ಆನಂತರದಲ್ಲಿ NV ರಮಣ ಸರ್ ಅವರು ಬರೆದಂಥ ತೀರ್ಪುಗಳು, ಆದೇಶಗಳು, L ನಾಗೇಶ್ವರ ರಾವ್ ನ್ಯಾಯಮೂರ್ತಿಗಳು ಸುಪ್ರೀಂ ಕೋರ್ಟ್, ಇವರು ಬರೆದಂಥ ಆದೇಶ, ಕರ್ನಾಟಕ ಹೈಕೋರ್ಟ್ನ ಓಕಾ ಸರ್ ಅಥವಾ ಅನಿರುದ್ಧ ಬೋಸ್ ಅವರು ಇವರು ಬರೆದಂಥ ಆದೇಶಗಳು, ಮಾಡಿದಂಥ ಆರ್ಡರ್ಗಳಿತ್ತಲ್ಲ, ಈ ಆರ್ಡರ್ ನಮ್ಮ ಜನರ ಪ್ರಾಣವನ್ನು ಉಳಿಸಿದ್ವೇ ವಿನಃ ಬೇರೆ ಯಾರೂ ನಮ್ಮ ನೆರವಿಗೆ ಬಂದಿಲ್ಲ ಅನ್ನೋದು ನಮ್ಮೆಲ್ಲರಿಗೂ ವೇದ್ಯ. ಅಷ್ಟರ ಮಟ್ಟಿಗೆ ಇಷ್ಟು ಜನ ಮಹನೀಯರು ನಮ್ಮ ಜೊತೆಗೆ ನಿಂತ್ಕೊಂಡಿದ್ದಾರೆ. ನಮ್ಮ ಪ್ರಾರ್ಥನೆಯಲ್ಲಿ, ನಮ್ಮೆಲ್ಲ ಜನಗಳ ಪ್ರಾರ್ಥನೆಯಲ್ಲಿ ಇವರು ಪ್ರಾತಸ್ಮರಣೀಯರಾಗಿ ಬೆಳ್ಳಂಬೆಳಿಗ್ಗೆ ನೆನೆಯಬೇಕಾದವರಾಗಿ ಉಳ್ಕೊಳ್ತಾರೆ. ಕಾರಣ ಅಕಸ್ಮಾತ್ ಇವರ ಟೈಮ್ಲಿ ಇಂಟರ್ವೆನ್ಷನ್ ಇಲ್ಲದೆ ಹೋಗಿದ್ದಿದ್ರೆ ದೊಡ್ಡ ಗಂಡಾಂತರ, ದೊಡ್ಡ ಅನಾಹುತ, ಸಾವಿರಾರು ಲಕ್ಷಾಂತರ ಜನ ತೀರ್ಕೊಳ್ಬೇಕಾಗಿತ್ತು. ಅಂಥ ಸ್ಥಿತಿ ಈ ರಾಜಕಾರಣಿಗಳು ನಂಬ್ಕೊಂಡಿದ್ರೆ ಆಗ್ಬಿಡ್ತಾ ಇತ್ತು. ಇವತ್ತಿಗೆ ಅದಾಗಲಿಲ್ಲ. ಸಕಾಲಿಕವಾಗಿ ತಡೆದಿದ್ದಾರೆ. ಅವ್ರಿಗೊಂದು ಹ್ಯಾಟ್ಸ್ ಆಫ್ ಅನ್ನು ಹೇಳ್ತಾ, ಸತ್ಯದ ಹಾದಿ ಯಾವಾಗಲೂ ಕಠಿಣ. ತುಂಬ ಕಷ್ಟಗಳು ಎದುರಾಗ್ತವೆ ಸತ್ಯದ ಹಾದಿಯಲ್ಲಿ ನಡಿಬೇಕು ಅಂತ ಹೇಳಿದ್ರೆ. ತುಂಬ ಕಲ್ಲುಗಳನ್ನು ಬಿಸಾಕ್ತಾರೆ ಸತ್ಯದ ಹಾದಿಯಲ್ಲಿ ಹೋಗುವವರ ಪರವಾಗಿ. ತುಂಬ ಕಾಲೆಳೆಯುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಒಂದು ಒಳ್ಳೆ ಸೇಯಿಂಗ್ ಇದೆ, ಒಂದು ಒಳ್ಳೆ ಹೇಳಿಕೆ ಇದೆ. ಏನಂತ ಹೇಳಿದ್ರೆ, ಅಕಸ್ಮಾತ್ ನೀವು ನಡೆಯುವ ದಾರಿಯಲ್ಲಿ ತುಂಬ ಜನ ಕಲ್ಲನ್ನು ಬಿಸಾಕಿ ಮುಂದಿನ ಭವಿಷ್ಯಕ್ಕೆ, ಬದಲಿಗೆ ಅದೇ ಕಲ್ಲನ್ನು ನೀವು ವಾಪಸ್ ತಿರುಗಿಸ್ಕೊಂಡು ಪ್ರತಿಯೊಬ್ಬರ ಕಡೆಗೂ ಎಸೀತಾ ಬಿಸಿರ್ತಾ ನೀವು ಹೋಗ್ತಾ ಇದ್ರೆ ನಿಮ್ಮ ಗುರಿ ನೀವು ತಲುಪಲಿಕ್ಕೆ ಆಗಿಲ್ಲ ಅಂತ ಹೇಳಿ. ನೀವು ಎಂಥ ದಾರಿಯನ್ನು ಹುಡುಕಬೇಕು ಅಂತ ಹೇಳಿದ್ರೆ, ಕಷ್ಟ ಆದರೂ ಪರವಾಗಿಲ್ಲಪ್ಪ, ಸತ್ಯದ ದಾರಿಯನ್ನೇ ಹಿಡಿತೀನಿ,
ಸುಳ್ಳಿನ ಹಾದಿ ಬಹಳ ಬಹಳ ಆರಂಭದಲ್ಲಿ ತುಂಬ ಖುಷಿ ಕೊಡುತ್ತೆ, ತುಂಬ ಮಜಾ ಕೊಡುತ್ತೆ. ಆದರೆ ಸುಳ್ಳಿನ ಹಾದಿಗೆ ಹೋದವರಿಗೆ ಯಶಸ್ಸಿರೋದಿಲ್ಲ. ಸತ್ಯದ ಹಾದಿಯಲ್ಲಿ TV5 ಕನ್ನಡ ಜನಪರವಾಗಿ ಬಡವರಿಗೆ ವ್ಯಾಕ್ಸಿನ್ ಉಚಿತವಾಗಿ ಸಿಗಬೇಕು ಅನ್ನೋ ಪರವಾಗಿ, ಜೊತೆಗೆ ಇದೇ ಬಡವರಿಗೆ ಔಷಧಿ ಉಚಿತವಾಗಿ ಸಿಗಬೇಕು, ಚಿಕಿತ್ಸೆ ಉಚಿತವಾಗಿ ಸಿಗಬೇಕು, ಜೊತೆಗೆ ಅವರಿಗೆ ಪರಿಹಾರ ಕೊಡಬೇಕು. ಈ ಜನ ಎಲ್ಲಿ ಹೋಗ್ತಾರೆ? ಟ್ಯಾಕ್ಸ್ ಆಮೇಲೆ ಹೇಗಿದ್ದರೂ ಕಟ್ತಾರೆ. ಈಗ ಅವರಿಂದ ಹಣ ವಸೂಲಿ ಮಾಡ್ತಾ ಲೆಕ್ಕಾಚಾರಗಳನ್ನು ಹಾಕ್ತಾ 150 ರೂಪಾಯಿ, 300 ರೂಪಾಯಿ, 500 ರೂಪಾಯಿ ಅಂತ ಕೂರಬೇಡಿ ಅಂತ ಪದೇ ಪದೇ ಎಚ್ಚರಿಸುವಂಥ ಕೆಲಸವನ್ನು TV5 ಕನ್ನಡ ಮಾಡ್ತಾ ಇತ್ತು. ಸತ್ಯದ ಹಾದಿಯಲ್ಲಿ ಸಾಗಿದ್ದಕ್ಕೆ ಪ್ರತಿಯಾಗಿ ಇದೀಗ ದೇಶದ ಕಡೆಯಿಂದ, ಪ್ರಧಾನ ಸೇವಕರ ಕಡೆಯಿಂದ ಫ್ರೀ ವ್ಯಾಕ್ಸಿನ್ ನ್ಯಾಯಾಲಯ ಅಷ್ಟು ಆದೇಶಗಳನ್ನು ಮಾಡಿದ ಮೇಲೆ ಇದೀಗ ಮಂಜೂರಾಗ್ತಾ ಇದೆ. ಜೂನ್ 21ರಿಂದ ಜಾರಿಯಲ್ಲಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದೇ ಜೂನ್ ತಿಂಗಳ ಒಳಗಾಗಿ ಇದೇ ಸರ್ಕಾರ ಲೆಕ್ಕ ಕೂಡ ಕೊಡಬೇಕು. ಯಾಕೆ ಫ್ರೀ ಕೊಟ್ಟಿಲ್ಲ, ಯಾಕೆ 18 to 44 ಆ ಜನ, ಆ ವರ್ಗವನ್ನು ಕನ್ಸಿಡರ್ ಮಾಡಲಿಲ್ಲ ಅಂತ ಕೂಡ ಕ್ವಶನ್ ಕೇಳಿದೆ. ಉತ್ತರ ಕೊಡಲೇಬೇಕಾಗುತ್ತೆ, ಕೊಡ್ತಾರೆ. ಇದರ ಮಧ್ಯದಲ್ಲಿ ನಮ್ಮ ಕ್ಯಾಂಪೇನ್ ಸಾಗಿ ಬಂದ ಹಾದಿ ನೋಡಿ. TV5 ಕನ್ನಡ ವಾಹಿನಿಯ ಜನಪರ ಅಭಿಯಾನಕ್ಕೆ ಬಹುದೊಡ್ಡ ಗೆಲುವು. वैक्सीन निर्माताओं से कुल वैक्सीन उत्पादन का 75% हिस्सा भारत सरकार खुद ही खरीदकर राज्य सरकारों को मुफ्त देगी. सभी देशवासियों के लिए भारत सरकार ही मुफ्त वैक्सीन उपलब्ध करवाएगी. देश के मीडिया के एक वर्ग ने इसे कैंपेन के रूप में भी चलाया. ಎಸ್, TV5 ಕನ್ನಡ ವಾಹಿನಿಯ 2 ತಿಂಗಳ ಅಭಿಯಾನಕ್ಕೆ ಸಿಕ್ಕ ಗೆಲುವಿದು. ಇದು ಅಂತಿಂತ ಗೆಲುವಲ್ಲ, ರಾಷ್ಟ್ರ ಮಟ್ಟದ ಗೆಲುವು. ಯಾಕಂದ್ರೆ ಇಡೀ ದೇಶದ ಪ್ರತಿ ನಾಗರಿಕನಿಗೂ ಉಚಿತವಾಗಿ ವ್ಯಾಕ್ಸಿನ್ ಕೊಡಬೇಕು ಅಂತ ಒತ್ತಡ ಹೇರಿದ, ಪಟ್ಟು ಹಿಡಿದು ಕೇಳಿದ ಏಕೈಕ ಸುದ್ದಿವಾಹಿನಿ ಅಂದ್ರೆ ಅದು TV5 ಕನ್ನಡ ಮಾತ್ರ. ಒಂದು ದಿನವಲ್ಲ, 2 ದಿನವಲ್ಲ, ಪ್ರತಿ ದಿನವೂ ಪ್ರತಿ ಕ್ಷಣವೂ 2 ತಿಂಗಳಿಂದ ಒತ್ತಾಯ ಮಾಡುತ್ತಾ ಬಂದ ಸುದ್ದಿವಾಹಿನಿ TV5 ಕನ್ನಡ. ಜನಪರ ಕಾಳಜಿಯನ್ನು ಇವತ್ತಿನವರೆಗೂ TV5 ಏನ ಒಂದು ಜನಪರ ಕಾಳಜಿ ಇಟ್ಕೊಂಡು ಆಧಾರ ಸಹಿತವಾಗಿ ಎಲ್ಲಿಯೂ ಕೂಡ ನಾವು ಆಧಾರ ಇಲ್ಲದೆ ಮಾತನಾಡಿಲ್ಲ. ಫಾರ್ಮಸಿ ಕ್ಯಾಪಿಟಲ್ ಭಾರತ ಎಲ್ಲ ಮಾತನಾಡಿ ಇವತ್ತಿಗೆ 18ರಿಂದ 44 ವಯಸ್ಸಿನವರಿಗೆ ಯಾವಾಗ ಕೊಡ್ತೀರಿ ಹೇಳಿ ವ್ಯಾಕ್ಸಿನ್ ಅಂತ ನಾವು ಪ್ರಶ್ನೆ ಕೇಳಿದ್ದೀವಿ. ಅವತ್ತಿಂದ ಕೇಳ್ತಾ ಇದ್ದೀವಿ, ಇವತ್ತು ಕೇಳ್ತೀವಿ, ಮುಂದಕ್ಕೂ ಕೇಳ್ತೀವಿ. ನಾವು ಮೊದಲು ನಮ್ಮ ಜನ, ಮೊದಲು ನಮ್ಮ ಪ್ರಜೆಗಳು, ಮೊದಲು ನಮ್ಮ ಊರಿನ ಮಕ್ಕಳು, ಮೊದಲು ನಮ್ಮ ಊರಿನ ಜನ, ಅವ್ರಿಗೆ ಫಸ್ಟ್ ಕೊಡ್ರಪ್ಪ ನೀವು, ಆಮೇಲೆ ಯಾರಿಗೆ ಬೇಕಾದ್ರೂ ದಾನ ಮಾಡ್ಕೊಳ್ಳಿ. ಇದೇ ಕಾರಣಕ್ಕೆ TV5 ಕನ್ನಡ ವಾಹಿನಿಯ RV ಸ್ಟುಪಿಡ್ ಕಾರ್ಯಕ್ರಮ ಜನಮನ ಗೆದ್ದಿದ್ದು. ಇಂಟರೆಸ್ಟಿಂಗ್ ಸಂಗತಿ ಏನಂದ್ರೆ TV5 ಕನ್ನಡ ಒಂದು ಪ್ರಾದೇಶಿಕ ಸುದ್ದಿವಾಹಿನಿ, ಆದರೆ ಕೊರೋನಾ ಲಸಿಕೆ ಒಂದು ರಾಷ್ಟ್ರ ಮಟ್ಟದ ಸುದ್ದಿ. ಇದೇ ಕಾರಣಕ್ಕೆ TV5 ಕನ್ನಡ ವಾಹಿನಿ ಹಿಂದಿ ಭಾಷೆಯಲ್ಲೂ ಅಭಿಯಾನವನ್ನ ಆರಂಭಿಸಿತ್ತು. पंक्ति पंक्ति लाशें, देश भर में अनाथ भाव. ना बेड, ना ऑक्सीजन, ना वेंटिलेटर. कृपया हमारे टैक्स के पैसे से हमारी जान बचाएं. हमारे टैक्स के पैसे से टीका लगवाएं, इलाज कराएं, हमारा जीवन बचाएं. ಪ್ರಿಯ ವೀಕ್ಷಕರೇ, TV5 ಆರಂಭಿಸಿದ ಈ ಅಭಿಯಾನಕ್ಕೆ ನಾಡಿನ ಮೂಲೆ ಮೂಲೆಯಿಂದಲೂ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಅಭಿಯಾನದ ಜೊತೆ ಸೇರಿಕೊಂಡ್ರು. ದಿನಗಳು ಉರುಳಿದ ಹಾಗೆ ಸಾಕಷ್ಟು ಜನ TV5 ಅಭಿಯಾನದ ವಿರುದ್ಧ ಟೀಕೆಯನ್ನು ಮಾಡತೊಡಗಿದ್ರು, ಟಿಪ್ಪಣಿಗಳನ್ನು ಬರೆದ್ರು. ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮದೇ ಆದ ವಾದ ಮಂಡಿಸಿ ಅಭಿಯಾನವನ್ನ ತಡೆಯುವ ವಿಫಲ ಪ್ರಯತ್ನವನ್ನೂ ಮಾಡಿದ್ರು. ನಮ್ಮ ದೇಶದ ಪ್ರಜೆಗೆ ತೊಂದರೆ ಮಾಡಿದ್ರೆ ಅವನ ಪರ ನಾನು ನಿಂತ್ಕೊಳ್ತೀನಿ.
ಅವನ ಪರ ನಮ್ಮ ಧ್ವನಿ. ಕಾರಣ ಏನು ಹೇಳಿ, ಈ ನೆಲದ ಮಗ ಹುಡುಗ, ಈ ನೆಲದ ಪ್ರಜೆ, ಅಭಿಪ್ರಾಯ ಭೇದ ಅಷ್ಟೇ. ಅವನೇನೋ ಸಿದ್ಧಾಂತ ನಂಬ್ಕೊಂಡು ಹೋಗ್ತಾ ಇದ್ದಾನೆ, ಅವನು ತಿಳುವಳಿಕೆ ಇದೆಯೋ ಇಲ್ಲೋ ನಮ್ಗೆ ಗೊತ್ತಿಲ್ಲ. ಆದರೆ ಅವನಿಗೆ ತೊಂದರೆ ಆದರೆ ಬರಲಿ, ನಾವು ನಮ್ಮ ಸಂಸ್ಥೆ ನಿಂತ್ಕೊಳ್ತೀವ್ರಿ. ಇದು ದೇಶ ಪ್ರೇಮ. ಅರ್ಥ ಆಯ್ತಾ? ದೇಶ ಪ್ರೇಮಕ್ಕೆ ಒಂದು ಪಕ್ಷದ ಪರವಾಗಿ, ನಾಯಕರ ಪರವಾಗಿ ವ್ಯಾಖ್ಯಾನ ತೆಗೆದುಕೊಂಡು ಹೋಗಿ ಟೀಕೆ ಮಾಡಿದವರೆಲ್ಲರೂ ದ್ರೋಹಿಗಳು ಅಂತ ಕರೆಯೋದು ತರವಲ್ಲ. ದೇಶದ ಜನರನ್ನ ರಕ್ಷಣೆ ಮಾಡುವ ಜವಾಬ್ದಾರಿ ಆಳುವ ಸರ್ಕಾರದ್ದಲ್ವೇ ಅಂತ ಪ್ರಶ್ನೆ ಮಾಡುವುದೇ ತಪ್ಪು ಎನ್ನುವಂತೆ ಟೀಕಿಸಿದ್ರು. ಆದರೆ ಟೀಕಿಸಿರುವವರಿಗೆ ತಿಳಿದಿರಲಿಲ್ಲ, ನಮ್ಮ ಈ ಅಭಿಯಾನ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿತ್ತು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ತಲುಪಿತ್ತು. ಅದಕ್ಕೆ ಉತ್ತರ ಈಗ ಸಿಕ್ಕಿದೆ. TV5 ಕನ್ನಡ ವಾಹಿನಿಯ ಅಭಿಯಾನಕ್ಕೆ ಗೆಲುವು ಸಿಕ್ಕಿದೆ. ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾರತದ ಪ್ರತಿ ನಾಗರಿಕನಿಗೂ ಉಚಿತ ಲಸಿಕೆ ನೀಡುವುದಾಗಿ ಘೋಷಿಸಿದ್ದಾರೆ. 21 जून को ही अंतर्राष्ट्रीय योग दिवस भी है। 21 जून सोमवार से देश के हर राज्य में 18 वर्ष से ऊपर की उम्र के सभी नागरिकों के लिए भारत सरकार राज्यों को मुफ्त वैक्सीन मुहैया कराएगी। वैक्सीन निर्माताओं से कुल वैक्सीन उत्पादन का 75% हिस्सा भारत सरकार खुद ही खरीदकर राज्य सरकारों को मुफ्त देगी। यानी देश की किसी भी राज्य सरकार को वैक्सीन पर कुछ भी खर्च नहीं करना होगा। अब तक देश के करोड़ों लोगों को मुफ्त वैक्सीन मिली है। अब 18 वर्ष की आयु के लोग भी इसमें जुड़ जाएंगे। सभी देशवासियों के लिए भारत सरकार ही मुफ्त वैक्सीन उपलब्ध करवाएगी। गरीब हो, निम्न मध्यम वर्ग हो, मध्यम वर्ग हो या फिर उच्च वर्ग, भारत सरकार के अभियान में मुफ्त वैक्सीन ही लगाई जाएगी। कई राज्य सरकारों ने फिर कहा कि वैक्सीन का काम डिसेंट्रलाइज किया जाए और राज्यों पर छोड़ दिया जाए। तरह तरह के स्वर उठे, जैसे कि वैक्सीनेशन के लिए एज ग्रुप क्यों बनाए गए। दूसरी तरफ किसी ने कहा कि उम्र की सीमा आखिर केंद्र सरकार ही क्यों तय करे। भांति भांति के दबाव भी बनाए गए। देश के मीडिया के एक वर्ग ने इसे कैंपेन के रूप में भी चलाया। ಪ್ರಿಯ ವೀಕ್ಷಕರೇ, TV5 ಕನ್ನಡ ಸುದ್ದಿವಾಹಿನಿ ಜನರಿಗಾಗಿ ಅರ್ಪಿಸಿಕೊಂಡಿದೆ. ಯಾರೇ ಎದುರು ಬರಲಿ, ಎಂಥದ್ದೇ ಬೆದರಿಕೆ ಇರಲಿ, ಜನಪರ ಪತ್ರಿಕೋದ್ಯಮವನ್ನೇ ಮಾಡುತ್ತೆ. ಸದ್ಯ ಉಚಿತ ಲಸಿಕೆ ಘೋಷಣೆಯಾಗಿದೆ. ಹಾಗಂತ ಅಭಿಯಾನ ಮುಗೀತಾ? ನೋ ಚಾನ್ಸ್. ಕೇವಲ ಲಸಿಕೆಯಿಂದಲೇ ಎಲ್ಲವೂ ಸರಿ ಹೋಗೋದಿಲ್ಲ. ಕೊರೋನಾದಿಂದ ಬಳಲ್ತಾ ಇರುವ ಪ್ರತಿಯೊಬ್ಬರಿಗೂ ಉಚಿತ ಚಿಕಿತ್ಸೆ ಸಿಗಲೇಬೇಕು. ಕೊರೋನಾದಿಂದ ಮೃತಪಟ್ಟವರ ಕುಟುಂಬಗಳಿಗೆ ಪರಿಹಾರ ಸಿಗಬೇಕು. ಜನರು ಕಟ್ಟಿರುವ ತೆರಿಗೆ ಹಣದಿಂದಲೇ ಈ ಎಲ್ಲ ಬೇಡಿಕೆಗಳು ಈಡೇರಬೇಕು. ಅವುಗಳು ಈಡೇರೋವರೆಗೂ ನಮ್ಮ ಈ ಅಭಿಯಾನ ಜಾರಿಯಲ್ಲಿರುತ್ತೆ. ಇಡೀ ವಿಶ್ವದ ಫಾರ್ಮಸಿ ಕ್ಯಾಪಿಟಲ್ ಭಾರತ ಎಲ್ಲ ಮಾತನಾಡಿ ಇವತ್ತಿಗೆ 18ರಿಂದ 44 ವಯಸ್ಸಿನವರಿಗೆ ಯಾವಾಗ ಕೊಡ್ತೀರಿ ಹೇಳಿ ವ್ಯಾಕ್ಸಿನ್ ಅಂತ ನಾವು ಪ್ರಶ್ನೆ ಕೇಳಿದ್ದೀವಿ. ಅವತ್ತಿಂದ ಕೇಳ್ತಾ ಇದ್ದೀವಿ, ಇವತ್ತು ಕೇಳ್ತೀವಿ, ಮುಂದಕ್ಕೂ ಕೇಳ್ತೀವಿ ನಾವು. ಬ್ಯೂರೋ ರಿಪೋರ್ಟ್, TV5. TV5ನ ಕಳಕಳಿ ಏನಿತ್ತು, TV5ನ ಉದ್ದೇಶ ಏನಿತ್ತು ನೋಡ್ಬಿಡಿ. ಯೋಚನೆ, TV5ನಲ್ಲಿ ಬರುವ ಪ್ರತಿಯೊಂದು ವಿಚಾರವೂ ಯಾರನ್ನು ಟಾರ್ಗೆಟ್ ಮಾಡಿರುವಂಥದ್ದಲ್ಲ. TV5 ಕನ್ನಡ ತನ್ನನ್ನು ತಾನು 6.5 ಕೋಟಿ ಕನ್ನಡಿಗರು ಹಾಗೂ 130 ಕೋಟಿ ಭಾರತೀಯರಿಗೆ ಸಮರ್ಪಿಸಿಕೊಂಡಿದೆ. ವಾಹಿನಿಯಲ್ಲಿ ಬರುವ ಪ್ರತಿ ವಿಚಾರವೂ ರಾಜ್ಯ ಹಾಗೂ ದೇಶದ ಒಳಿತಿಗಾಗಿಯೇ ಇರಲಿದೆ. TV5 ವಾಹಿನಿಯಲ್ಲಿ ಬರುವ ಯಾವ ವಿಷಯಕ್ಕೂ ಯಾರದೇ ಪ್ರಾಯೋಜಕತ್ವ ಇರೋದಿಲ್ಲ. ಜನಪರ ಕಳಕಳಿಯನ್ನ ಹೊತ್ತಿರುವ TV5 ವಾಹಿನಿಯೊಂದಿಗೆ ಕೈಜೋಡಿಸಿ ಜೊತೆಯಾಗಿ ಸಾಗೋಣ, ಜೊತೆಯಾಗಿ ಜಯಿಸೋಣ. ಸತ್ಯಮೇವ ಜಯತೆ. ಸತ್ಯಮೇವ ಜಯತೆ.
ಸತ್ಯಮೇವ ಜಯತೆ ಸತ್ಯಮೇವ ಜಯತೆ. ಇದು ಇವತ್ತಿನ ಆರ್ವೆಸ್ಟ್ ಟಾಪಿಕ್ ಕಾರ್ಯಕ್ರಮ. ನಮಸ್ಕಾರ.